Hello students, welcome back to our English class. In this class, we will discuss about most expected 2 and 3 marks question and answers from the poem Romeo and Juliet. Dear students, ಇವತ್ತಿನ ಕ್ಲಾಸಲ್ಲಿ ನಾವು ದ್ವಿತೀಯ PUC ಆಗಿರತಕ್ಕಂತ ರೋಮಿಯೋ ಅಂಡ್ ಜೂಲಿಯಟ್ ನಿಂದ ಎಕ್ಸಾಮಿನೇಷನ್ ಅಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರತಕ್ಕಂತ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಹೇಗೆ ಆನ್ಸರ್ ಬರಿಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿಬಿಡ್ತು. ಈ ಥರ ಸಡನ್ನಾಗಿ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆದಾಗ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಆಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಎಕ್ಸಾಮಲ್ಲಿ ಯಾವ ಥರ ಕ್ವೆಶ್ಚನ್ಸ್ಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಹೇಗೆ ಆನ್ಸರ್ ಬರೀಬೇಕು ಅನ್ನತಕ್ಕಂಥ ಸಮಸ್ಯೆಗಳು ಅವ್ರನ್ನ ಕಾಡ್ತಾ ಇರ್ತವೆ. ಮುಂಚೆ ಏನಾಗ್ತಾ ಇತ್ತು ಅಂತಂದರೆ 1 ಮಾರ್ಕ್ಸ್ ಕ್ವೆಶ್ಚನ್, 4 ಮಾರ್ಕ್ಸ್ ಕ್ವೆಶ್ಚನ್, 6 ಮಾರ್ಕ್ಸ್ ಕ್ವೆಶ್ಚನ್ಸ್ಗಳನ್ನ ಮಾತ್ರ ಕೇಳ್ತಾ ಇದ್ರು. ಯಾವುದೇ ಪಾಠ ಆಗಲಿ ಪೊಯಮ್ ಆಗಲಿ ಈ ಥರ ಮಾತ್ರ ಕೇಳ್ತಾ ಇದ್ರು. ಸುಮಾರು ವರ್ಷಗಳಿಂದ ಅದೇ ಪ್ಯಾಟರ್ನಲ್ಲಿ ಇರೋದ್ರಿಂದ ಏನಾಗ್ತಾ ಇತ್ತು, ಆ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಸ್ಟಡಿ ಮೆಟೀರಿಯಲ್ಸ್, ಗೈಡ್ಸ್ ಆಗಲಿ ನೋಟ್ಸ್ ಆಗಲಿ ಎಲ್ಲ ಸಿಗ್ತಾ ಇತ್ತು. ಅವ್ರು ಈಸಿಯಾಗಿ ಓದ್ಕೊಂಡ್ಬಿಟ್ಟು ಎಕ್ಸಾಮ್ನ ಫೇಸ್ ಮಾಡಿಬಿಡ್ತಾ ಇದ್ರು. ಆಮೇಲೆ ಏನು ಮಾಡಿಬಿಟ್ರು, ಈ 1 ಮಾರ್ಕ್ಸ್ ಕ್ವೆಶ್ಚನ್ಸ್ಗಳನ್ನ ತೆಗೆದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳಾಗಿ ಮಾಡಿದ್ರು. ಆವಾಗಲೂ ಸ್ವಲ್ಪ ಸಮಸ್ಯೆ ಆಯಿತು, ಬಟ್ ಆದರೂ ಕೂಡ ವಿದ್ಯಾರ್ಥಿಗಳು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರು. ಬಟ್ ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಏನು ಚೇಂಜ್ ಮಾಡಿಬಿಟ್ರು, ಅದರಲ್ಲಿ ಹೊಸದಾಗಿ 2 ಮಾರ್ಕ್ಸ್ ಕ್ವೆಶ್ಚನ್ ಮತ್ತು 3 ಮಾರ್ಕ್ಸ್ ಕ್ವೆಶ್ಚನ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ಅವಾಗ ಏನಾಗ್ಬಿಡ್ತು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಆಗಲಿ ಗೈಡ್ ಆಗಲಿ ವಿದ್ಯಾರ್ಥಿಗಳಿಗೆ ಸಿಗದೇ ಇರೋದಕ್ಕೆ ಅವ್ರು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಎಕ್ಸಾಮ್ ಅಂದರೆ ಸ್ವಲ್ಪ ಭಯ ಬರುತ್ತೆ, ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರೆ, ನಾವೇನಾದ್ರು ಸ್ವಲ್ಪ ಮಾಡಿಬಿಟ್ರೆ ಮಾರ್ಕ್ಸ್ ಕಳ್ಕೊಂಡು ಬಿಡುತ್ತಲ್ಲ ಅನ್ನತಕ್ಕಂಥ ಡೌಟ್ಸ್ ಇದ್ದೇ ಇರ್ತದೆ. ಅದಕ್ಕೆ ಸುಮಾರು ಜನ ವಿದ್ಯಾರ್ಥಿಗಳು ಕೂಡ ಕಾಮೆಂಟ್ಸಲ್ಲಿ ಹೇಳ್ತಾ ಇದ್ರು, ಸರ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವೆಶ್ಚನ್ಸ್ಗಳ ಬಗ್ಗೆ ವಿಡಿಯೋಸ್ ಮಾಡಿ ಅಂತ. ನಾನು ಆಲ್ರೆಡಿ ಈ ಕ್ಲಾಸ್ ಮಾಡಿ ಆದಮೇಲೆ ಮಲ್ಟಿಪಲ್ ಚಾಯ್ಸ್ ಇರ್ಬೋದು, 4 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವೆಶ್ಚನ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ಸನ್ನು ಮಾಡಿ ನೋಟ್ಸ್ ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಬಟ್ ಇವಾಗ ಹೊಸದಾಗಿ ಮಾಡಿರೋದ್ರಿಂದ ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ಕೊತಾ ಇದ್ರು, ಸರ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವೆಶ್ಚನ್ ಆನ್ಸರ್ಸ್ಗಳ ಬಗ್ಗೆ ಮಾಡಿ ಅಂತ. ಅದಕ್ಕೆ ನಾವೇನು ಮಾಡೋಣ, ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಟಾಪಿಕ್ ಆಗಿರ್ತಕ್ಕಂಥ ರೋಮಿಯೋ ಅಂಡ್ ಜೂಲಿಯಟ್ ಇಂದ ಎಕ್ಸಾಮಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವೆಶ್ಚನ್ಸ್ಗಳನ್ನ ಕೇಳಬಹುದು, ಅದಕ್ಕೆ ನಾವು ಹೇಗೆ ಆನ್ಸರ್ ಬರೀಬೇಕು ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡೋಣ. ಈ ಪಾಠದಲ್ಲಿ ಬರ್ತಕ್ಕಂಥ 2 and 3 ಮಾರ್ಕ್ಸ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ಗಳನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಏನು ಹೊಸದಾಗಿ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅಲ್ಲಿ ಹೊಸದಾಗಿ ಕೇಳ್ತಕ್ಕಂಥ ಈ 2 ಮಾರ್ಕ್ಸ್ ಕ್ವೆಶ್ಚನ್ 3 ಮಾರ್ಕ್ಸ್ ಕ್ವೆಶ್ಚನ್ಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ಕ್ವೆಶ್ಚನ್ಗಳನ್ನ ಕೇಳಬೇಕು, ಹಾಗೇನೆ ಆ ಕ್ವೆಶ್ಚನ್ಗಳಿಗೆ ಹೇಗೆ ಆನ್ಸರ್ ಬರೀಬೇಕು, ಎಷ್ಟು ಆನ್ಸರ್ ಬರೀಬೇಕು ಅನ್ನೋದನ್ನು ಕೂಡ ಡಿಪಾರ್ಟ್ಮೆಂಟ್ನವರೇ ಹೇಳಿದ್ದಾರೆ. ಅದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ ತಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಸ್ವಲ್ಪ ಅದನ್ನು ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಈ ಪಾಠದಲ್ಲಿ ಬರ್ತಕ್ಕಂಥ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಡಿಪಾರ್ಟ್ಮೆಂಟ್ನವರೇ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಇದೆ ನೋಡಿ. ಮೊದಲನೇದಾಗಿ 2 ಮಾರ್ಕ್ಸ್ ಕ್ವೆಶ್ಚನ್ಸ್ಗಳ ಬಗ್ಗೆ ನೋಡ್ಕೊಂಡು ಹೋಗೋಣ. ಮೊದಲನೇ ಪಾಯಿಂಟ್ ಹೇಳ್ತಾರೆ 6 2 ವ್ಯಾಲ್ಯೂ ಪಾಯಿಂಟ್ಸ್. ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು 2 ಮಾರ್ಕ್ಸ್ಗೆ ಕೇಳಬೇಕು ಅಂತ ಇಲ್ಲಿ ನೀಟಾಗಿ ಹೇಳ್ತಾ ಇದ್ದಾರೆ. 6 2 ವ್ಯಾಲ್ಯೂ ಪಾಯಿಂಟ್ಸ್. ಅದರಲ್ಲಿ 2 ವ್ಯಾಲ್ಯೂ ಪಾಯಿಂಟ್ಸ್ಗಳನ್ನ ಅವ್ರು ಕೇಳ್ತಾ ಇರ್ತಾರೆ. ಆನ್ಸರಲ್ಲಿ 2 ಪಾಯಿಂಟ್ ಇರಬೇಕು, ಒಂದೇ ಪಾಯಿಂಟ್ ಇರುವಂಥದ್ದಲ್ಲ. ತಮಗೆ ಗೊತ್ತಿದೆ 1 ಮಾರ್ಕ್ಸ್ ಕ್ವೆಶ್ಚನ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ ಅಲ್ಲಿ ಒಂದೇ ಪಾಯಿಂಟ್ ಇರ್ತದೆ, ಅದಕ್ಕೆ 1 ಮಾರ್ಕ್ಸ್ ಕೊಟ್ಟಿರ್ತಾರೆ. ಇಲ್ಲಿ 2 ವ್ಯಾಲ್ಯೂ ಪಾಯಿಂಟ್ಸನ್ನು ಕೇಳ್ತಾ ಇದ್ದಾರೆ, ಅಂದರೆ 2 ಪಾಯಿಂಟ್ಗಳಲ್ಲಿ ಇರಬೇಕು. ಅಂಥ ಪ್ರಶ್ನೆಗಳನ್ನ ಮಾತ್ರ ಇಲ್ಲಿ 2 ಮಾರ್ಕ್ಸ್ ಕ್ವೆಶ್ಚನ್ ಆಗಿ ಕೇಳಕ್ಕೆ ಬರುತ್ತೆ. 2 ಮಾರ್ಕ್ಸ್ ಕ್ವೆಶ್ಚನ್ಸ್ಗಳಿಗೆ ಹೆದರ್ಕೊಳ್ಳೋಕೆ ಹೋಗಬೇಡಿ. ಇದು 1 ಮಾರ್ಕ್ಸ್ ಕ್ವೆಶ್ಚನ್ ಇದ್ದಂಗೆ, ಬಟ್ 2 ಪಾಯಿಂಟ್ ಇರೋದ್ರಿಂದ ಇದನ್ನು 2 ಮಾರ್ಕ್ಸ್ ಕ್ವೆಶ್ಚನ್ ಆಗಿ ಕೇಳ್ತಾ ಇರ್ತಾರೆ. ಆನ್ಸರ್ ಕುಡ್ ಬಿ ಇನ್ 2 ಸೆಂಟೆನ್ಸಸ್, ಫ್ರೇಸಸ್ ಆರ್ ವರ್ಡ್ಸ್. ಇಲ್ಲಿ ನೋಡಿ, ಈ 10th ಅಲ್ಲೆಲ್ಲ 2 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದಾಗ ನಾವು 4-5 ಲೈನ್ ಎಲ್ಲ ಬರೀತೀವಲ್ಲ, ಹಾಗೆ ಬರಿಬೇಕಂತ ಏನಿಲ್ಲ. ಇಲ್ಲಿ ನಾವು 2 ಮಾರ್ಕ್ಸ್ ಕ್ವೆಶ್ಚನ್ಗೆ ಆನ್ಸರ್ ಬರುವಾಗ 2 ಸೆಂಟೆನ್ಸ್ ಇರ್ಬೋದು, 2 ಫ್ರೇಸ್ ಇರ್ಬೋದು, ಅಥವಾ 2 ವರ್ಡ್ಸಲ್ಲಿ ಆನ್ಸರ್ ಮಾಡುವಂಥದ್ದು ಕೂಡ ಇರ್ಬೋದು. ಸೊ ಟೋಟಲಿ ಇಲ್ಲಿ ನಮಗೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ 2 ಪಾಯಿಂಟ್ಸ್ ಇರುತ್ತೆ. ಅಂಥ ಪ್ರಶ್ನೆಗಳನ್ನ ಮಾತ್ರ 2 ಮಾರ್ಕ್ಸ್ಗೆ ಕೇಳ್ತಾರೆ. ಇನ್ನು 3 ಮಾರ್ಕ್ಸ್ ಕ್ವೆಶ್ಚನ್, ಇದು ಕೂಡ ಮುಂಚೆ ಇರಲಿಲ್ಲ, ಹೊಸದಾಗಿ ಬಂದಿದೆ. ಹಾಗೆ 4 ಮಾರ್ಕ್ಸ್ ಕ್ವೆಶ್ಚನ್ ಬಗ್ಗೆನೂ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಬಗ್ಗೆ ಏನು ಹೇಳ್ತಾರೆ ನೋಡಿ, 6 ಆ್ಯನ್ ಆನ್ಸರ್ ಅಬೌಟ್ 60 ವರ್ಡ್ಸ್. ಇದಕ್ಕೆ ಆನ್ಸರ್ ಎಷ್ಟು ಬರೀಬೇಕು ಅಂತಂದರೆ 60 ವರ್ಡ್ಸ್. ಇಲ್ಲಿ ಹೇಳ್ತಾ ಇದ್ದಾರೆ ಆನ್ಸರ್ ವಿತ್ ಎ ಬ್ರೀಫ್ ಎಕ್ಸ್ಪ್ಲನೇಷನ್ ಇಸ್ ಎಕ್ಸ್ಪೆಕ್ಟೆಡ್. ಸೊ ಇದಕ್ಕೆ 4 ಮಾರ್ಕ್ಸ್ ಕ್ವೆಶ್ಚನ್ ಥರನೇ ಇರ್ತದೆ, ಬಟ್ ಸ್ವಲ್ಪ ಬ್ರೀಫಾಗಿ ಬರೀತಕ್ಕಂಥದ್ದು 3 ಮಾರ್ಕ್ಸ್ ಕ್ವೆಶ್ಚನ್ಗೆ ಕೇಳ್ತಾರೆ. ಇನ್ನು 4 ಮಾರ್ಕ್ಸ್ ಕ್ವೆಶ್ಚನ್ಸ್ ಬಗ್ಗೆ ನೋಡಿ. ಈಗ ನಿಮಗೆ 4 ಮಾರ್ಕ್ಸ್ ಕ್ವೆಶ್ಚನ್ ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ 3 ಮಾರ್ಕ್ಸ್ಗೂ 4 ಮಾರ್ಕ್ಸ್ಗೂ ಏನು ಡಿಫ್ರೆನ್ಸ್ ಅಂತ. 6 ಆ್ಯನ್ ಆನ್ಸರ್ ಆಫ್ ಅಬೌಟ್ 100 ವರ್ಡ್ಸ್. ಅಲ್ಲಿ 60 ವರ್ಡ್ಸ್ಗೆ ಬರೆಯೋದಾದರೆ ಇದು 100 ವರ್ಡ್ಸ್ಗೆ ಬರೀತಕ್ಕಂಥ ಕ್ವೆಶ್ಚನ್ ಆಗಿರ್ತದೆ. ಬಟ್ ಇಲ್ಲಿ ಹೇಳ್ತಾರೆ ನೋಡಿ, ಡಿಸ್ಕ್ರಿಪ್ಟಿವ್, ಅನಾಲಿಟಿಕಲ್ ಆ್ಯಂಡ್ ಇವ್ಯಾಲ್ಯೂಯೇಟಿವ್ ಆನ್ಸರ್ ಈಸ್ ಎಕ್ಸ್ಪೆಕ್ಟೆಡ್. 3 ಮಾರ್ಕ್ಸ್ ಕ್ವೆಶ್ಚನ್ಸ್ಗೂ 4 ಮಾರ್ಕ್ಸ್ ಕ್ವೆಶ್ಚನ್ಸ್ಗೂ ಡಿಫ್ರೆನ್ಸ್ ಏನು ಅನ್ನೋದನ್ನು ಇಲ್ಲಿ ನೋಡ್ಕೊಂಬಿಡಿ.
3 ಮಾರ್ಕ್ಸ್ ಕ್ವಶನ್ಸ್ಗೆ ಟೆಕ್ಸ್ಟ್ ಬುಕ್ಕಲ್ಲೇ ತಮಗೆ ಡೈರೆಕ್ಟಾಗಿ ಆನ್ಸರ್ ಸಿಕ್ಬಿಡುತ್ತೆ, ಇನ್ಫಾರ್ಮೇಷನ್ ಇರ್ತದೆ, ಅದನ್ನೇ ತಾವು ಬರೀತಕ್ಕಂಥದ್ದು ಇಲ್ಲಿರುತ್ತೆ. ಬಟ್ ಅದೇ 4 ಮಾರ್ಕ್ಸ್ ಕ್ವಶನ್ಸ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಅದೊಂಥರ ಡಿಸ್ಕ್ರಿಪ್ಟಿವ್ ಆಗಿರ್ತದೆ ಅಥವಾ ಅನಾಲಿಟಿಕಲ್ ಆಗಿರ್ತದೆ ಅಥವಾ ಇವ್ಯಾಲ್ಯೂಯೇಟ್, ತಾವೇ ಸ್ವಲ್ಪ ಯೋಚನೆ ಮಾಡಿ ಓನಾಗಿ ಬರೀತಕ್ಕಂಥ ಕ್ವಶನ್ಗಳು ಇಲ್ಲಿರ್ತವೆ. ಅಂಥ ಪ್ರಶ್ನೆಗಳನ್ನ ಮಾತ್ರ 4 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ 2 ಮಾರ್ಕ್ಸ್ಗೆ 2 ಪಾಯಿಂಟ್ ಇರೋ ಕ್ವಶನ್ಸ್ಗಳನ್ನ ಕೇಳ್ತಾರೆ. 3 ಮಾರ್ಕ್ಸ್ಗೆ ಇಲ್ಲೇನೋ ನೀವು ಡಿಸ್ಕ್ರಿಪ್ಟಿವ್ ಅನಾಲಿಟಿಕಲ್ ಆಗಿ ಬರೀತಕ್ಕಂಥದ್ದಿರಲ್ಲ, ಸ್ವಲ್ಪ ಲಾಂಗ್ ಆನ್ಸರ್ ಇರ್ತದೆ. 4 ಮಾರ್ಕ್ಸ್ ಥರನೇ ಸ್ವಲ್ಪ 60 ವರ್ಡ್ಸಲ್ಲಿ ಬರೀತಕ್ಕಂಥ ಕ್ವಶನ್ ಇರ್ತದೆ. ಇನ್ನು 4 ಮಾರ್ಕ್ಸ್ಗೆ ಏನು ಮಾಡ್ತಾರೆ, ಸ್ವಲ್ಪ ಕ್ರಿಟಿಕಲ್ ಆಗಿ ಅನಲೈಸ್ ಮಾಡಿ ಬರೀತಕ್ಕಂಥ ಕ್ವಶನ್ಸ್ಗಳನ್ನ ಕೇಳ್ತಾರೆ. ತಮಗೆ ಇವಾಗ 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್ ಹೇಗಿರ್ತದೆ ಅನ್ನೋದು ತಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ಎಕ್ಸಾಮ್ಗೆ ಅಂತ ಪ್ರಿಪೇರ್ ಆಗಬೇಕಾದ್ರೆ ತಾವೇನು ಮಾಡಬೇಕು, ಮೊದಲು ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಪಾಠ ಪೊಯಮನ್ನು ನೀಟಾಗಿ ಓದ್ಕೋಬೇಕು. ಈ ಕ್ಲಾಸಸ್ಸನ್ನು ಕೇಳಿಬಿಟ್ಟು ಡೈರೆಕ್ಟಾಗಿ ನಾವು ನೋಟ್ಸನ್ನು ಇಟ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀನಿ ಅಂತ ಹೋದಾಗ ಏನಾಗುತ್ತೆ, ಕೆಲವೊಂದು ಸರಿ ಕನ್ಫ್ಯೂಷನ್ಸ್ ಆಗುತ್ತೆ, ಅಲ್ಲಿ ಯಾಮಾರಿ ಬಿಡ್ತೀವಿ, ಕೆಲವೊಂದು ಸರಿ ಮಾರ್ಕ್ಸನ್ನು ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರ್ತದೆ. ತಾವು ಮೊದಲು ಏನು ಮಾಡಬೇಕು, ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದಿ, ಅದು ಪಾಠ ಇರಲಿ ಪೊಯಮ್ ಇರಲಿ, ಓದಿ ಆದಮೇಲೆ ಏನು ಮಾಡಬೇಕು, ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನ ರೆಡಿ ಮಾಡ್ಕೋಬೇಕು. ಈ ಥರ ಕೀ ಪಾಯಿಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ತಮಗೆ ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದಕ್ಕೂ ತುಂಬ ಯೂಸ್ ಆಗುತ್ತೆ. ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೂಡ ಇದರಲ್ಲೇ ಕೇಳ್ತಕ್ಕಂಥ ಚಾನ್ಸಸ್ ಕೂಡ ತುಂಬ ಇರ್ತದೆ. ಹಾಗೆ ಎಕ್ಸಾಮ್ ತುಂಬ ಹತ್ತಿರ ಬಂದಾಗ, ಇನ್ನೇನು ಅರ್ಧ ಗಂಟೆ ಇದೆ, 1 ಗಂಟೆ ಇದೆ ಅಂತಿದ್ದಾಗ ಏನಾಗುತ್ತೆ, ತಾವು ಈಸಿಯಾಗಿ ರಿವಿಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಈ ರೋಮಿಯೋ ಮತ್ತು ಜೂಲಿಯಟ್ ಪೊಯಮಲ್ಲಿ ರೋಮಿಯೋ ಡೈಲಾಗಲ್ಲಿ ಏನು ಹೇಳ್ತಾನೆ, ರೋಮಿಯೋ ಡೈಲಾಗಲ್ಲಿ ಬೇರೆ ಏನೂ ಬರಲ್ಲ, ತಾವು ಆಲ್ರೆಡಿ ಪಾಠ ಕೇಳಿರ್ತೀರ. ಅಲ್ಲಿ ಜೂಲಿಯಟ್ನ ಸೌಂದರ್ಯವನ್ನು ವರ್ಣನೆ ಮಾಡ್ಕೊಂಡು ಹೋಗ್ತಾನೆ, ಬೇರೆ ವಸ್ತುಗಳಿಗೆ ಅವಳನ್ನು ಹೋಲಿಕೆ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ರೋಮಿಯೋ ಡಿಸ್ಕ್ರೈಬ್ಸ್ ದ ಬ್ಯೂಟಿ ಆಫ್ ಜೂಲಿಯಟ್ ಅಲ್ವಾ. ಸಿ ಟೀಚರ್ಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಈ ದೀವಟಿಕೆಗಳಿರ್ತವೆ, ದೀಪಗಳಿರ್ತವೆ, ಅವುಗಳಿಗೇನೆ ಇನ್ನೂ ಚೆನ್ನಾಗಿ ಹೆಂಗೆ ಹೊಳಿಬೇಕು ಅನ್ನೋದನ್ನು ಇವಳು ಹೇಳಿಕೊಡ್ತಾಳೆ. ಆ ರೀತಿ ಸುಂದರವಾಗಿದ್ಲಂತ ಅವಳು. ಸಿ ಈಸ್ ಲೈಕ್ ಎ ರಿಚ್ ಜೆವೆಲ್ ಇನ್ ಇಥಿಯೋಪ್ಸ್ ಇಯರ್. ಈ ಬ್ಲ್ಯಾಕ್ ವುಮೆನ್ ತನ್ನ ಕಿವಿನಲ್ಲಿ ಹಾಕೊಂಡಿರ್ತಕ್ಕಂಥ ಒಡವೆ ಏನಿರ್ತದೆ, ಆ ಬ್ಲ್ಯಾಕ್ ಸ್ಕಿನ್ಗೆ ಆ ಒಡವೆ ಹೇಗೆ ಎದ್ದು ಕಾಣಿಸುತ್ತೋ ಕತ್ಲೆನಲ್ಲಿ ಇವಳು ಕೂಡ ಎದ್ದು ಕಾಣಿಸ್ತಾ ಇದ್ಲಂತೆ. ಹರ್ ಬ್ಯೂಟಿ ಇಸ್ ಟೂ ಗುಡ್ ಫಾರ್ ದಿಸ್ ವರ್ಲ್ಡ್, ಸಿ ಇಸ್ ಟೂ ಡಿಯರ್ ಫಾರ್ ದಿಸ್ ಅರ್ತ್ ಅಲ್ವಾ. ಭೂಮಿ ಮೇಲೆ ಇರ್ತಕ್ಕಂಥ ಒಂದು ಅನರ್ಘ್ಯ ರತ್ನ ಅಂತ ಅವನು ಅಂದ್ಕೋತಾನೆ. ಸಿ ಈಸ್ ಲೈಕ್ ಎ ವೈಟ್ ಡವ್ ಟ್ರೂಪಿಂಗ್ ವಿತ್ ಕ್ರೌ. ಅಲ್ಲಿ ಸ್ನೋವಿ ಡವ್ ಅಂತ ಕೊಟ್ಟಿದ್ದಾರೆ, ತಾವು ಆ ರೀತಿ ಬೇಕಾದರೂ ಬರ್ಕೋಬೋದು. ರೋಮಿಯೋಸ್ ಹ್ಯಾಂಡ್ ಬಿಕಮ್ಸ್ ಬ್ಲೆಸ್ಡ್ ಇಫ್ ಹಿ ಟಚಸ್ ಸರ್. ಡ್ಯಾನ್ಸ್ ಎಲ್ಲ ಮುಗಿಸಾದ್ಮೇಲೆ ಅಟ್ಲೀಸ್ಟ್ ಅವಳನ್ನು ಟಚ್ ಮಾಡಬೇಕು. ಅವಳನ್ನು ಟಚ್ ಮಾಡೋದ್ರಿಂದ ನನ್ನ ರೂಡ್ ಹ್ಯಾಂಡ್ಗಳು ಬ್ಲೆಸ್ಡ್ ಆಗ್ತವೆ ಅಂತ ಅನ್ಕೋತಾನೆ. ಕೊನೆಯದಾಗಿ ಏನು ಮಾಡ್ತಾನೆ, ಹಿ ಥಿಂಕ್ಸ್ ದ್ಯಾಟ್ ಹಿ ಹ್ಯಾಡ್ ನೆವರ್ ಸೀನ್ ಸಚ್ ಎ ಬ್ಯೂಟಿಫುಲ್ ಲೇಡಿ ಅರ್ಲಿಯರ್. ಇದಕ್ಕಿಂತ ಮುಂಚೆ ಇಷ್ಟು ಸುಂದರವಾಗಿರ್ತಕ್ಕಂಥ ಹೆಣ್ಮಗಳನ್ನು ನಾನು ನೋಡೇ ಇಲ್ಲ ಅಂತ ಅನ್ಕೋತಾನೆ. ಈ ಥರ ಪಾಯಿಂಟ್ಸನ್ನು ಮಾಡಿಟ್ಕೋಬೇಕು. ಇನ್ನು ಜೂಲಿಯಟ್ ಬಗ್ಗೆ ಪಾಯಿಂಟ್ಸ್ಗಳನ್ನ ಮಾಡ್ಕೊಳ್ಳೋದ್ರೆ ಯಾವ ರೀತಿ ಮಾಡ್ಬೋದು ನೋಡಿ. ಜೂಲಿಯಟ್ ಡಿಸ್ಕ್ರೈಬ್ಸ್ ರೋಮಿಯೋಸ್ ಚಾರ್ಮ್. ರೋಮಿಯೋ ಜೂಲಿಯಟ್ನ ವರ್ಣನೆ ಮಾಡ್ತಾನೆ, ಇಲ್ಲಿ ಜೂಲಿಯಟ್ ರೋಮಿಯೋನ ವರ್ಣನೆ ಮಾಡ್ತಾಳೆ ಅಷ್ಟೇ. ರೋಮಿಯೋ ಈಸ್ ಲೈಕ್ ಎ ಡೇ ಇನ್ ನೈಟ್. ರಾತ್ರಿನಲ್ಲಿ ಹಗಲು ಬಂದಂಗೆ ಅವನು ಬರ್ತಾನಂತೆ. ಈಸ್ ವೈಟರ್ ದ್ಯಾನ್ ಎ ನ್ಯೂ ಸ್ನೋ ಅಂತ ಹೇಳ್ತಾಳೆ. ಸಿ ಕಾಲ್ಸ್ ಜೆಂಟಲ್ ನೈಟ್ ಟು ವಿಟ್ನೆಸ್ ಇಸ್ ಚಾರ್ಮ್ ಅಲ್ವಾ. ಕತ್ಲಾಗ ಹೊಗಳ್ಬೇಕಾದ್ರೆ ಅವಳು ಜೆಂಟಲ್ ನೈಟ್ ಅಂತ ಕರಿತಾಳೆ, ಬ್ಲ್ಯಾಕ್ ಬ್ರೋಡ್ ನೈಟ್ ಅಂತ ಕರಿತಾಳೆ. ಇವನ್ನೆಲ್ಲ ತಾವು ಪಾಯಿಂಟ್ಸ್ ಮಾಡಿ ಇಟ್ಕೋಬೇಕು. ರೋಮಿಯೋ ಶುಡ್ ಬಿ ಕಟ್ ಇನ್ ಟು ಲಿಟಲ್ ಸ್ಟಾರ್ಸ್ ಆಫ್ಟರ್ ಹರ್ ಡೆತ್. ಅವಳು ಹೇಳ್ತಾಳೆ, ನಾನು ಸತ್ತೋದ್ಮೇಲೆ ರೋಮಿಯೋನ ಏನು ಮಾಡು, ಆಕಾಶದಲ್ಲಿ ನಕ್ಷತ್ರವಾಗಿ ಮಾಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಅವಾಗೇನಾಗುತ್ತೆ, ಹಿ ವುಡ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್ ಬೈ ಲವಿಂಗ್ ದ ನೈಟ್ ಪೀಪಲ್ ಪೇ ನೋ ಅಟೆನ್ಷನ್ ಟು ಗಾರಿಶ್ ಸನ್ ಅಂತ ಕೊಟ್ಟಾರೆ. ಸೊ ಈ ಥರ ಪಾಯಿಂಟ್ಗಳನ್ನ ಮಾಡಿಟ್ಕೊಂಡಾಗ ಅಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ, ಇವಾಗ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ. ಅಲ್ಲಿ ಕ್ವಶನ್ ಪೇಪರಲ್ಲಿ ತಮಗೆ ಕೊಟ್ಟಿರ್ತಾರೆ, ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್. 1 or 2 ಸೆಂಟೆನ್ಸಲ್ಲಿ ಬರೀರಿ ಅಂತಂದರೆ ಅದು 2 ಮಾರ್ಕ್ಸ್ ಕ್ವಶನ್ ಆಗಿರ್ತದೆ. ಈ ಪೊಯಮಿಂದ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ನೋಡಿ. ನೇಮ್ ದ 2 ನೋಬೆಲ್ ಫ್ಯಾಮಿಲೀಸ್ ಆಫ್ ವೆರೋನಾ ಅಂತ ಕೇಳ್ಬೋದು, ಅಥವಾ ನೇಮ್ ದ ಫ್ಯಾಮಿಲೀಸ್ ಟು ವಿಚ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಬಿಲಾಂಗ್ ಅಂತ ಕೇಳ್ಬೋದು ಅಲ್ವಾ. ಆ ವೆರೋನಾದಲ್ಲಿ 2 ನೋಬೆಲ್ ಫ್ಯಾಮಿಲೀಸ್ ಇರ್ತವೆ, ಅದ್ರ ಮೆನ್ಷನಲ್ಲಿ ಆಗಿದೆ, ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳಬಹುದು. ಸೊ ಅದಕ್ಕೆ ಆನ್ಸರ್ ಏನು ಅಂತ ತಮಗೆ ಗೊತ್ತು, ಕ್ಯಾಪುಲೇಟ್ಸ್ ಮತ್ತು ಮಾಂಟೆಗ್ಯೂಸ್. ಇಷ್ಟೇ ಬರೆದ್ರು ಕೂಡ ಅವ್ರು ನಿಮಗೆ 2 ಮಾರ್ಕ್ಸನ್ನು ಕೊಡಲೇಬೇಕು. ಆದರೆ ಸೆಂಟೆನ್ಸಲ್ಲಿ ಬರೀತೀನಿ ಅಂದರೆ ಹೇಗೆ ಬರಿಬೋದು, ದ 2 ನೋಬೆಲ್ ಫ್ಯಾಮಿಲೀಸ್ ಆಫ್ ವೆರೋನಾ ಆರ್ ಕ್ಯಾಪುಲೇಟ್ಸ್ ಆ್ಯಂಡ್ ಮಾಂಟೆಗ್ಯೂಸ್. ಅಷ್ಟೇ ತಿಳ್ಕೊಳಕ್ಕೆ ಹೋಗ್ಬೇಡಿ, ಕ್ಯಾಪುಲೇಟ್ಸ್ ಮತ್ತು ಮಾಂಟೆಗ್ಯೂಸ್ ಫ್ಯಾಮಿಲಿ ಇದಾವಲ್ಲ, ರೋಮಿಯೋ ಮತ್ತು ಜೂಲಿಯಟ್ ಯಾವ್ಯಾವ ಫ್ಯಾಮಿಲಿಗೆ ಸೇರ್ಕೋತಾರೆ ಅನ್ನೋದು ಕೂಡ ತಮಗೆ ಗೊತ್ತಿರಬೇಕು ಅಲ್ವಾ. ಜೂಲಿಯಟ್ ಕ್ಯಾಪುಲೇಟ್ಸ್ ಫ್ಯಾಮಿಲಿಗೆ ಸೇರ್ಕೊಂಡಿರ್ತಾಳೆ, ರೋಮಿಯೋ ಮಾಂಟೆಗ್ಯೂಸ್ ಫ್ಯಾಮಿಲಿಗೆ ಸೇರ್ಕೊಂಡಿರ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ವೈ ಡಸ್ ದ ರೋಮಿಯೋ ಅಟೆಂಡೆಡ್ ಸಫರ್ ಇನ್ ಡಿಸ್ಗೈಸ್. ಅಲ್ಲಿ ಲಾರ್ಡ್ ಕ್ಯಾಪುಲೇಟ್ಸ್ ಏನು ಮಾಡಿರ್ತಾರೆ, ಒಂದು ಸಫರ್ ಗ್ರ್ಯಾಂಡ್ ಪಾರ್ಟಿನ ಅರೇಂಜ್ ಮಾಡಿರ್ತಾನೆ. ಅಲ್ಲಿ ರೋಮಿಯೋ ಹೋಗ್ತಾನೆ, ಅವ್ನು ಹೆಂಗೆ ಹೋಗ್ತಾನೆ, ಡಿಸ್ಗೈಸಲ್ಲಿ ಹೋಗ್ತಾನೆ ಅಲ್ವಾ, ಮುಖವಾಡನ್ನು ಮಾಸ್ಕನ್ನು ಹಾಕೊಂಡು ಹೋಗ್ತಾನೆ. ಯಾಕೆ ಹಾಗೆ ಹೋದ ಅಂತ ಪ್ರಶ್ನೆ. ಅದಕ್ಕೆ ತಾವು ಹೇಗೆ ಬರಿಬೋದು ನೋಡಿ. ರೋಮಿಯೋ ಎ ಮಾಂಟೆಗ್ಯೂ ಬೀಯಿಂಗ್ ಆ್ಯನ್ ಎನಿಮಿ ಆಫ್ ಕ್ಯಾಪುಲೇಟ್ಸ್. ಕ್ಯಾಪುಲೇಟ್ಸ್ ಮತ್ತು ಮಾಂಟೆಗ್ಯೂಸ್ಗೆ ಆಗ್ತಾ ಇರಲ್ಲ, ತಾವು ಪಾಠ ಕೇಳಿರ್ತೀರ.
ಅದಕ್ಕೆ ಅವನು ಏನು ಮಾಡ್ತಾನೆ, ಹ್ಯಾಡ್ ನಾಟ್ ಬೀನ್ ಇನ್ವೈಟೆಡ್ ಟು ದ ಗ್ರ್ಯಾಂಡ್ ಸಪರ್. ಇವನು ಅಪೋಸಿಟ್ ಎನಿಮಿ ಫ್ಯಾಮಿಲಿಗೆ ಸೇರಿರೋದ್ರಿಂದ ಅವ್ರನ್ನ ಯಾಕೆ ಅವ್ರು ಇನ್ವೈಟ್ ಮಾಡೋಕ್ಕೆ ಹೋಗ್ತಾರೆ, ಇವನಿಗೆ ಇನ್ವೈಟ್ ಮಾಡಿರಲ್ಲ. ಬಟ್ ಇನ್ವೈಟ್ ಮಾಡಲಿಲ್ಲ ಅಂದ್ರೆ ಅವನು ಯಾಕೆ ಹೋದ ಅಂತಂದರೆ, ಆ್ಯಸ್ ರೋಮಿಯೋ ವಾಸ್ ಕೀನ್ ಆನ್ ಸೀಯಿಂಗ್ ರೋಸಲಿನ್. ಈ ಜೂಲಿಯಟ್ ನೋಡೋದಕ್ಕಿಂತ ಮುಂಚೆ ರೋಮಿಯೋ ರೋಸಲಿನನ್ನು ಇಷ್ಟಪಡ್ತಿರ್ತಾನೆ. ಅವಳು ಹೇಗಾದರೂ ಮಾಡಿ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾನೆ. ಹಿ ಅಟೆಂಡೆಡ್ ದ ಸಪರ್ ಇನ್ ಡಿಸ್ಗೈಸ್. ಅವ್ರಿಗೆ ಗೊತ್ತಾಗಬಾರ್ದಲ್ಲ ಇವನು ಯಾರು ಅಂತ, ಅದಕ್ಕೆ ಅವನು ಏನು ಮಾಡ್ತಾನೆ, ಡಿಸ್ಗೈಸ್ ಆಗಿಬಿಟ್ಟು ಆ ಸಪರನ್ನು ಅಟೆಂಡ್ ಮಾಡ್ತಾನೆ. ನೆಕ್ಸ್ಟ್ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ನೋಡಿ, ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಇನ್ ದ ಪೋಯಮ್ ರೋಮಿಯೋ ಜೂಲಿಯಟ್. ಇಲ್ಲಿ ರೋಮಿಯೋ ಜೂಲಿಯಟನ್ನು ಯಾವ್ಯಾವುದಕ್ಕೆ ಹೋಲಿಸ್ತಾನೆ ಅಂತ ಕೇಳಿದ್ದಾರೆ. ಅಲ್ಲಿ ತುಂಬ ಇರ್ಬೋದು, ಬಟ್ ಇಲ್ಲಿ 2 ಪಾಯಿಂಟ್ ಮಾತ್ರ ಕೇಳಿದ್ದಾರೆ, ಯಾಕಂದರೆ ಇದು 2 ಮಾರ್ಕ್ಸ್ ಕ್ವಶನ್. ಅದಕ್ಕೆ ಹೇಗೆ ಬರಿಬೋದು ನೋಡಿ, ಹಿ ಕಂಪೇರ್ಸ್ ಜೂಲಿಯಟ್ ಟು ಎ ರಿಚ್ ಜ್ಯುವೆಲ್ ಇನ್ ಇಥಿಯೋಪ್ಸ್ ಇಯರ್ ಅಂತ ಹೇಳ್ತಾನೆ, ಆ್ಯಂಡ್ ಎ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೌ ಅಂತ ಹೇಳ್ತಾನೆ. ಇಲ್ಲಿ 2 ಪಾಯಿಂಟ್ ಆಗಿರೋದ್ರಿಂದ ಇದಕ್ಕೆ 2 ಮಾರ್ಕ್ಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ಹೂ ಆರ್ ಕಂಪೇರ್ಡ್ ಟು ಎ ಸ್ನೋವಿ ಡವ್ ಆ್ಯಂಡ್ ಕ್ರೌಸ್ ರೆಸ್ಪೆಕ್ಟಿವ್ಲಿ ಇನ್ ದ ಪೋಯಮ್. ಇಲ್ಲಿ ಕೂಡ 2 ಪಾಯಿಂಟ್ಸ್ ಇರೋದ್ರಿಂದ ಇದನ್ನು 2 ಮಾರ್ಕ್ಸ್ಗೆ ಕೇಳ್ಬೋದು. ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಕೇಳ್ಬೋದು, ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ ಇನ್ ಕಂಪ್ಯಾರಿಸನ್ ಟು ಅದರ್ಸ್ ಎಟ್ ದ ಪಾರ್ಟಿ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, 2ಕ್ಕೂ ಆನ್ಸರ್ ಒಂದೇ ಇರ್ತದೆ. ಅಲ್ಲಿ ಸ್ನೋವಿ ಡವ್ ಅಂತ ಯಾರಿಗೆ ಕರೀತಾನೆ, ಹಾಗೆ ಕ್ರೌಸ್ ಅಂತ ಯಾರಿಗೆ ಕರೀತಾನೆ ಅಂತ ಕೇಳ್ತಾ ಇರೋದು. ಅದನ್ನು ತಾವು ತುಂಬ ಸಿಂಪಲ್ ಆಗಿ ಈ ರೀತಿಯಾಗಿ ಬರಿಬೋದು, ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಟು ಎ ಸ್ನೋವಿ ಡವ್ ಆ್ಯಂಡ್ ಅದರ್ಸ್ ಲೇಡೀಸ್ ಇನ್ ದ ರೂಮ್ ಟು ಕ್ರೌಸ್ ಅಲ್ವಾ. ಇವಳಿಗೆ ಸ್ನೋವಿ ಡವ್ ಅಂತ ಕರೀತಾನೆ, ಅವಳ ಜೊತೆಗೆ ಡ್ಯಾನ್ಸ್ ಮಾಡ್ತಕ್ಕಂಥ ಬೇರೆ ಹುಡುಗಿರಿದ್ರು ಅವರಿಗೆಲ್ಲ ಕ್ರೌಸ್ ಅಂತ ಕರೀತಾನೆ. ಆ ಕಾಗೆಗಳ ಮಧ್ಯಕ್ಕೆ ಒಂದು ಬಿಳಿ ಪಾರಿವಾಳ ನಿಂತ್ಕೊಂಡ್ರೆ ಹೆಂಗೆ ಕಾಣಿಸುತ್ತಲ್ಲ, ಆ ರೀತಿಯಾಗಿ ಜೂಲಿಯಟ್ ಕಾಣ್ತಾ ಇದ್ಲು ಅಂತ ರೋಮಿಯೋ ಹೇಳ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿರುತ್ತೆ ನೋಡಿ, ಹೌ ಡಸ್ ರೋಮಿಯೋ ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್ ಫಾರ್ ಜೂಲಿಯಟ್ ವೆನ್ ಹಿ ಫಸ್ಟ್ ಸಿ ಹರ್. ಫಸ್ಟ್ ಟೈಮ್ ಅವಳನ್ನು ನೋಡ್ತಾನೆ ಅವನು ಆ ಪಾರ್ಟಿಗೆ ಹೋದಾಗ. ಆ ನೋಡಿದ ತಕ್ಷಣ ಅವನಿಗೆ ಹೇಗೆ ಅನಿಸುತ್ತೆ, ಅವನ ಫೀಲಿಂಗ್ಸ್ ಹೇಗಿತ್ತು ಅನ್ನೋದನ್ನು ಕೇಳಬಹುದು. ಅದಕ್ಕೆ ಆನ್ಸರ್ ಹೇಗೆ ಬರ್ಬೋದು ನೋಡಿ, ರೋಮಿಯೋ ವಾಸ್ ಫ್ಯಾಸಿನೇಟೆಡ್ ಬೈ ಜೂಲಿಯಟ್ಸ್ ಬ್ಯೂಟಿ. ಹಿ ಕಂಪೇರ್ಡ್ ಹರ್ ಟು ಎ ರಿಚ್ ಜ್ಯುವೆಲ್, ಎ ಸ್ನೋವಿ ಡವ್ ಆ್ಯಂಡ್ ಥಾಟ್ ದಟ್ ಹಿ ಹ್ಯಾಡ್ ನೆವರ್ ಸೀನ್ ಸಚ್ ಎ ಟ್ರೂ ಬ್ಯೂಟಿ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಲಾಂಗ್ ಕ್ವಶನ್ ಕೇಳಿರ್ತಾರೆ, ಅಲ್ಲಿ ದೊಡ್ಡದಾಗಿ ಆನ್ಸರ್ ಇರ್ತದೆ, ಬರೆದು ಬಿಡ್ತೀವಿ. ಬಟ್ ಅದನ್ನೇ 2 ಮಾರ್ಕ್ಸ್ಗೆ ಕೇಳಿದಾಗ ಶಾರ್ಟಾಗಿ ಹೇಗೆ ಬರಿಬೋದು ಅಂತಂದರೆ, ಅವಳ ಸೌಂದರ್ಯವನ್ನು ನೋಡಿ ಇವನು ಮರಳಾಗ್ತಾನೆ, ಅವಳನ್ನು ರಿಚ್ ಜ್ಯುವೆಲ್ ಮತ್ತು ಸ್ನೋವಿ ಡವ್ಗೆ ಹೋಲಿಸ್ತಾನೆ. ಹಾಗೆ ಕೊನೆಯದಾಗ ಅನ್ಕೋತಾನೆ, ಈ ರೀತಿಯಾಗಿರ್ತಕ್ಕಂಥ ಸೌಂದರ್ಯವನ್ನು ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ ಅಂತ ಅನ್ಕೋತಾನೆ. ಇಷ್ಟೇ ಸಿಂಪಲ್ ಆಗಿ ತಾವು ಬರೆದ್ರೂ ಕೂಡ ಸಾಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ವಾಟ್ ಡಸ್ ರೋಮಿಯೋ ಮೀನ್ ವೆನ್ ಹಿ ಸೇಸ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಲಾಸ್ಟಲ್ಲಿ ಹೇಳ್ತಾನಲ್ಲ, ಈ ರೀತಿಯಾಗಿರ್ತಕ್ಕಂಥ ಸೌಂದರ್ಯವನ್ನು ನಾನು ನೋಡೇನೇ ಇಲ್ಲ ಅಂತ ಹೇಳ್ತಾನಲ್ಲ, ಏನದರ ಅರ್ಥ ಅಂತ ಕೂಡ ಕೇಳ್ಬೋದು. ಅದಕ್ಕೆ ಹೇಗೆ ಬರಿಬೋದು ನೋಡಿ, ರೋಮಿಯೋ ಫೀಲ್ಸ್ ದಟ್ ಹಿ ಹ್ಯಾಡ್ ನೆವರ್ ಸೀನ್ ಟ್ರೂ ಬ್ಯೂಟಿ ಬಿಫೋರ್ ದ್ಯಾಟ್ ನೈಟ್. ಜೂಲಿಯಟ್ಗೆ ಭೇಟಿ ಆಗೋಕ್ಕಿಂತ ಮುಂಚೆ ಅಂಥ ಸುಂದರವಾಗಿರ್ತಕ್ಕಂಥ ಹುಡುಗಿ ನಾವು ನೋಡೇ ಇರಲಿಲ್ವಂತೆ, ಅಂಥ ಸೌಂದರ್ಯವನ್ನು ನೋಡಿರ್ಲಿಲ್ವಂತೆ. ದ ಲವ್ ಹಿ ಫೀಲ್ಸ್ ಟುವರ್ಡ್ಸ್ ಜೂಲಿಯಟ್ ಬಗ್ಗೆ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಫೀಲಿಂಗ್ಸ್ ಹೇಗಿತ್ತು ಅಂತಂದರೆ, ಫಾರ್ ಡೀಪರ್, ಅತಿ ಡೀಪ್ ಆಗಿತ್ತು, ಮೋರ್ ಅಥೆಂಟಿಕೇಟೆಡ್ ಆ್ಯಂಡ್ ಯೂನಿಕ್, ತುಂಬ ಡಿಫ್ರೆಂಟ್ ಆಗಿತ್ತು, ದ್ಯಾನ್ ದ ಇಮ್ಯಾಚುರ್ ಲವ್ ಹಿ ಫೆಲ್ಟ್ ಫಾರ್ ರೋಸಲಿನ್. ಮುಂಚೆ ರೋಸಲಿನ್ ಇಷ್ಟಪಡ್ತಾ ಇದ್ನಲ್ಲ, ಅದನ್ನೇ ಪ್ರೀತಿ ಅಂತ ಅಂದ್ಕೊಂಡಿದ್ದ. ಬಟ್ ಅದಕ್ಕಿಂತ ಡೀಪ್ ಆಗಿ ಅಥೆಂಟಿಕೇಟೆಡ್ ಮತ್ತು ಯೂನಿಕ್ ಆಗಿರೋದ್ರಿಂದ ಅವನು ಅನ್ಕೋತಾನೆ, ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಇಂಥ ಸೌಂದರ್ಯವನ್ನು ನಾನು ಇಲ್ಲಿವರೆಗೆ ನೋಡೇನೇ ಇಲ್ಲ ಅಂತ ಅವನು ಅಂದ್ಕೋತಾನೆ. ತಾವು ಈ ರೀತಿಯಾಗಿ ಬರಿಬೋದು. ಇನ್ನು ಮುಂದಿನ ಪ್ರಶ್ನೆ ಹೇಗೆ ಕೇಳ್ಬೋದು, ವಾಟ್ ಡಸ್ ರೋಮಿಯೋ ಮೀನ್ ವೆನ್ ಹಿ ಪ್ರೈಸಸ್ ಜೂಲಿಯಟ್ ಆ್ಯಸ್ ಬ್ಯೂಟಿ ಟೂ ಮಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್ ಅಂತ ಹೇಳ್ತಾನಲ್ಲ, ಅದರ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇರೋದೆ. ಅದಕ್ಕೆ ಹೇಗೆ ಆನ್ಸರ್ ಬರಿಬೋದು, ರೋಮಿಯೋ ಸೇಸ್ ದಟ್ ಹರ್ ಬ್ಯೂಟಿ ಈಸ್ ಟೂ ಗುಡ್ ಫಾರ್ ದಿಸ್ ವರ್ಲ್ಡ್ ಲೈಕ್ ಎ ರಿಚ್ ಜ್ಯುವೆಲ್. ಅನರ್ಘ್ಯ ರತ್ನ ಅಂತ ಕರಿತಾನಲ್ಲ ಹಾಗೆ. ಆ್ಯಂಡ್ ಹರ್ ಬ್ಯೂಟಿ ಈಸ್ ಸೋ ವ್ಯಾಲ್ಯೂಯಬಲ್. ಟು ಡಿಯರ್ ಅಂದರೆ ಏನು, ತುಂಬ ಕಾಸ್ಟ್ಲಿ, ಸೋ ವ್ಯಾಲ್ಯೂಯಬಲ್ ಅಂತ ಅರ್ಥ ಆಗುತ್ತೆ. ಸಿ ಈಸ್ ಕ್ಲೋಸರ್ ಟು ಹೆವೆನ್ ದ್ಯಾನ್ ಟು ಅರ್ತ್. ಇವಳು ಭೂಮಿ ಮೇಲೆ ಇರ್ತಕ್ಕಂಥದ್ದಲ್ಲ, ಸ್ವರ್ಗದಲ್ಲಿರ್ತಕ್ಕಂಥ ಅನರ್ಘ್ಯ ರತ್ನ ಇವಳು ಅಂತ ಅನ್ಕೋತಾನೆ. ಸಿ ಈಸ್ ಟೂ ಬ್ಯೂಟಿಫುಲ್ ಟು ಡೈ ಆ್ಯಂಡ್ ಬಿ ಬರೀಡ್ ಅಂತ ತಾವು ಬರಿಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೇಗೆ ಕೇಳ್ಬೋದು, ವಾಟ್ ಡಸ್ ರೋಮಿಯೋ ಲರ್ನ್ ಅಬೌಟ್ ಜೂಲಿಯಟ್ ಆಫ್ಟರ್ ದ ಡ್ಯಾನ್ಸ್. ರೋಮಿಯೋ ಅಲ್ಲಿ ಪಾರ್ಟಿಗೆ ಹೋದಾಗ ಫಸ್ಟ್ ಟೈಮ್ ಜೂಲಿಯಟನ್ನು ನೋಡ್ತಾನೆ, ಅವಳ ಸೌಂದರ್ಯಕ್ಕೆ ಮಾರು ಹೋಗ್ತಾನೆ, ಅವಳನ್ನ ಇಷ್ಟಪಡ್ತಾನೆ. ಬಟ್ ಅವಳು ಯಾರು ಅಂತ ಇವನಿಗೆ ಗೊತ್ತೇ ಇರಲ್ಲ. ಡ್ಯಾನ್ಸ್ ಎಲ್ಲ ಮುಗಿದಾದ್ಮೇಲೆ ಅವಳ ಬಗ್ಗೆ ತಿಳ್ಕೊಳ್ತಾನೆ. ಏನು ತಿಳ್ಕೊಳ್ತಾನೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ರೋಮಿಯೋ ಕಮ್ಸ್ ಟು ನೋ ದ್ಯಾಟ್ ಜೂಲಿಯಟ್ ವಾಸ್ ದ ಓನ್ಲಿ ಡಾಟರ್ ಆಫ್ ದ ಕ್ಯಾಪ್ಯುಲೇಟ್ಸ್. ಇಲ್ಲಿ ಕ್ಯಾಪ್ಯುಲೇಟ್ಸ್ ಅಂತ ನೋಬಲ್ ಫ್ಯಾಮಿಲಿ ಇತ್ತಲ್ಲ, ಆ ಫ್ಯಾಮಿಲಿಗೆ ಸೇರಿದವಳು. ಕ್ಯಾಪ್ಯುಲೇಟ್ಸ್ ಅವರು ಒಬ್ಬಳು ಮಗಳು. ಹೂ ಆರ್ ಸೋರ್ನ್ ಎನಿಮೀಸ್ ಆಫ್ ದ ಮಾಂಟೆಗ್ಯೂಸ್. ಯೂನಿಯನ್ ಫ್ಯಾಮಿಲಿ ಇತ್ತಲ್ಲ ಮಾಂಟೆಗ್ಯೂಸ್, ಇವರು ವೈರಿಯಾಗಿರ್ತಕ್ಕಂಥ ಕ್ಯಾಪ್ಯುಲೇಟ್ಸ್ ಫ್ಯಾಮಿಲಿಗೆ ಸೇರಿದವಳು ಅಂತ ಅವನು ತಿಳ್ಕೊತಾನೆ.
ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು, ವಾಟ್ ಡಸ್ ರೋಮಿಯೋ ಇಂಟೆಂಡ್ ಟು ಡೂ ಆಫ್ಟರ್ ದ ಮೆಜರ್ ಈಸ್ ಡನ್ ಅಥವಾ ಡ್ಯಾನ್ಸ್ ಈಸ್ ಓವರ್. ಇಲ್ಲಿ ಮೆಜರ್ ಈಸ್ ಡನ್ ಅಂದರೆ ಡ್ಯಾನ್ಸ್ ಈಸ್ ಓವರ್ ಅಂತ ಅರ್ಥ. ಡ್ಯಾನ್ಸ್ ಎಲ್ಲ ಮುಗಿದು ಆದಮೇಲೆ ಅವನು ಏನು ಮಾಡಬೇಕು ಅಂತ ಅನ್ಕೋತಾನೆ ಅನ್ನೋದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ತಮಗೆಲ್ಲ ಗೊತ್ತೇ ಇರ್ತದೆ, ಪೋಯಮ್ ಕೇಳಿರ್ತೀರಾ, ಅದನ್ನು ಹೇಗೆ ಬರಿಬೋದು ನೋಡಿ. ಹಿ ಇಂಟೆಂಡ್ಸ್ ಟು ಡ್ಯಾನ್ಸ್ ವಿತ್ ಹರ್ ಆರ್ ಅಟ್ ಲೀಸ್ಟ್ ಟಚ್ ಹರ್ ಹ್ಯಾಂಡ್ ಇನ್ ಗ್ರೀಟಿಂಗ್ ಆ್ಯಂಡ್ ಮೇಕ್ ಹಿಸ್ ಅಗ್ಲಿ ಹ್ಯಾಂಡ್ ಬ್ಲೆಸ್ಡ್. ಅವಳ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಏನೋ ಆಗಿರ್ತದೆ, ಬಟ್ ಆಗಲ್ವಲ್ಲ. ಡ್ಯಾನ್ಸ್ ಮಾಡೋಕ್ಕೆ ಆಗಿಲ್ಲ ಅಂತವ್ರು ಅಟ್ಲೀಸ್ಟ್ ತನ್ನ ರೂಡ್ ಹ್ಯಾಂಡ್ ಏನಿದ್ದಾವೆ, ಅಗ್ಲಿ ಹ್ಯಾಂಡ್ ಇದ್ದಾವೆ, ಅಟ್ಲೀಸ್ಟ್ ಈ ಕೈಗಳಿಂದ ಅವಳನ್ನ ಟಚ್ ಮಾಡಬೇಕು. ಅವಳನ್ನ ಟಚ್ ಮಾಡಿದಾಗ ನನ್ನ ಕೈಗಳು ಪಾವನವಾಗಿಬಿಡ್ತವೆ ಅಂತ ಅನ್ಕೋತಾನೆ. ಇನ್ನು ಜೂಲಿಯಟ್ ಬಗ್ಗೆ ಯಾವ ರೀತಿ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ಬೋದು ನೋಡಿ. ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ ದಟ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾರ್ಮ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಅಲ್ಲಿ ರೋಮಿಯೋ ಜೂಲಿಯಟ್ನ ವರ್ಣನೆ ಮಾಡ್ತಾ ಇದ್ದ, ಇಲ್ಲಿ ಜೂಲಿಯಟ್ ರೋಮಿಯೋನ್ ಚಾರ್ಮನ್ನು ವರ್ಣನೆ ಮಾಡ್ತಾ ಇದ್ದಾಳೆ. ಯಾವುದಾದ್ರು 2 ಎಕ್ಸ್ಪ್ರೆಷನ್ಸ್ಗಳನ್ನ ಇಲ್ಲಿ ಹೇಳಿ ಅಂತ ಕೇಳಿದರೆ ತಾವು ಈಸಿಯಾಗಿ ಬರಿಬೋದು. ಜೂಲಿಯಟ್ ಯೂಸಸ್ ಎಕ್ಸ್ಪ್ರೆಷನ್ಸ್ ಲೈಕ್ ಡೇ ಇನ್ ನೈಟ್ ಅಂತ ಹೇಳ್ತಾಳೆ ರೋಮಿಯೋಗೆ, ವೈಟರ್ ದ್ಯಾನ್ ಎ ನ್ಯೂ ಸ್ನೋ ಅಂತ ಹೇಳ್ತಾಳೆ. ಈ ರೀತಿಯಾಗಿ ರೋಮಿಯೋನ್ ಚಾರ್ಮನ್ನು ಅವಳು ವರ್ಣನೆ ಮಾಡ್ತಾಳೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವೆನ್ ಆ್ಯಂಡ್ ವೈ, ಯಾವಾಗ ಮತ್ತು ಯಾಕೆ. ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ಆಲ್ ದ ವರ್ಲ್ಡ್ ಬಿ ಇನ್ ಲವ್ ವಿತ್ ನೈಟ್, ಯಾವಾಗ ಇಡೀ ಜಗತ್ತು ರಾತ್ರಿನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಕೇಳ್ತಾರೆ. ಇದೇ ಪ್ರಶ್ನೆ ಬೇರೆ ರೀತಿಯಾಗಿ ಕೇಳ್ಬೋದು. ವೆನ್ ಆ್ಯಂಡ್ ವೈ ವುಡ್ ದ ವರ್ಲ್ಡ್ ಪೇ ನೋ ವರ್ಶಿಪ್ ಟು ದ ಗಾರಿಸ್ ಸನ್ ಅಕಾರ್ಡಿಂಗ್ ಟು ಜೂಲಿಯಟ್. ಎರಡಕ್ಕೂ ಕೂಡ ಒಂದೇ ಆನ್ಸರ್ ಇರ್ತದೆ. ಇದು ಲಾಸ್ಟಲ್ಲಿ ಬರ್ತದೆ. ಅದಕ್ಕೆ ಆನ್ಸರ್ ಹೇಗೆ ಬರೀತೀರಾ? ವೆನ್ ರೋಮಿಯೋ ಇಸ್ ಬೀಯಿಂಗ್ ಕಟ್ ಇನ್ ಟು ಲಿಟಲ್ ಸ್ಟಾರ್ಸ್, ಅವಳು ಸತ್ತೋದ್ಮೇಲೆ ಅವಳು ಕೇಳ್ಕೊಳ್ತಾ ಇರ್ತಾರೆ ರೋಮಿಯೋನ ನಕ್ಷತ್ರವಾಗಿ ಮಾಡು. ಈ ಥರ ನಕ್ಷತ್ರ ಆದಾಗ ಏನಾಗುತ್ತೆ, ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್, ಈ ಸ್ವರ್ಗ ಆಕಾಶದ ಮುಖನ ತುಂಬ ಚೆನ್ನಾಗಿ ಮಾಡ್ತಾನೆ. ಆ್ಯಂಡ್ ದೆನ್ ದ ಹೋಲ್ ವರ್ಲ್ಡ್ ವುಡ್ ಬಿಗಿನ್ ಟು ಫಾಲ್ ಇನ್ ಲವ್ ವಿತ್ ದ ನೈಟ್ ಆ್ಯಂಡ್ ಪೇ ನೋ ವರ್ಶಿಪ್ ಟು ದ ಗಾರಿಸ್ ಸನ್. ಈಸಿಯಾಗಿ ತಾವು ಇದಕ್ಕೆ ಆನ್ಸರ್ನ ಬರೆದು ಬಿಡ್ಬೋದು. ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ವಾಟ್ ಡಸ್ ಆಲ್ ದ ವರ್ಲ್ಡ್ ಸ್ಟಾರ್ಟ್ ಡೂಯಿಂಗ್ ಆ್ಯಂಡ್ ಸ್ಟಾಪ್ ಡೂಯಿಂಗ್ ಅಕಾರ್ಡಿಂಗ್ ಟು ಜೂಲಿಯಟ್ ಇಫ್ ರೋಮಿಯೋ ಬಿಕಮ್ ಸ್ಟಾರ್ಸ್. ಇದರರ್ಥ ರೋಮಿಯೋ ಸ್ಟಾರ್ ಆದಾಗ ಜನ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಏನು ಮಾಡೋದನ್ನು ಸ್ಟಾಪ್ ಮಾಡ್ತಾರೆ ಅಂತ ಅರ್ಥ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು? ಪೀಪಲ್ ವಿಲ್ ಫಾಲ್ ಇನ್ ಲವ್ ವಿತ್ ದ ನೈಟ್ ಆ್ಯಂಡ್ ಪೇ ನೋ ಅಟೆನ್ಷನ್ ಟು ದ ಸನ್. ಇಷ್ಟೇ, ರಾತ್ರಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ, ಈ ಸುಡ್ತಕ್ಕಂಥ ಸೂರ್ಯನನ್ನು ಮರ್ತು ಬಿಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾಳೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಡಸ್ ಜೂಲಿಯಟ್ ವಾಂಟ್ ಟು ಹ್ಯಾಪನ್ ಆಫ್ಟರ್ ಹರ್ ಡೆತ್ ಅಂತ ಇದೆ. ಅವ್ರು ಸತ್ತೋದ್ಮೇಲೆ ಏನು ಆಗಬೇಕು ಅಂತ ಅವಳು ಇಷ್ಟಪಡ್ತಾಳೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ನ ಹೇಗೆ ಬರಿಬೋದು? ಜೂಲಿಯಟ್ ವಿಶಸ್ ರೋಮಿಯೋ ಟು ಬಿ ಕಟ್ ಇನ್ ಟು ಲಿಟಲ್ ಸ್ಟಾರ್ಸ್ ಟು ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್. ಅವ್ನು ಸತ್ತೋದ್ಮೇಲೆ ಅವನನ್ನು ನಕ್ಷತ್ರವಾಗಿ ಮಾಡಬೇಕು, ಅವಾಗ ಆಕಾಶದ ಮುಖ ಇನ್ನೂ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಪೀಪಲ್ ವಿಲ್ ಫಾಲ್ ಇನ್ ಲವ್ ವಿತ್ ನೈಟ್ ಆ್ಯಂಡ್ ಪೇ ನೋ ಅಟೆನ್ಷನ್ ಟು ದ ಸನ್. ಇಷ್ಟು ಬರೆದ್ಬಿಟ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆಫ್ ನೈಟ್ ಅಕಾರ್ಡಿಂಗ್ ಟು ಜೂಲಿಯಟ್ ಇನ್ ರೋಮಿಯೋ ಜೂಲಿಯಟ್. ಈ ಜೂಲಿಯಟ್ ಡೈಲಾಗಲ್ಲಿ ಬರ್ತದೆ, ಅವಳು ಕತ್ತಲೆಗೆ ವರ್ಣನೆ ಮಾಡ್ತಾ ಇರ್ತಾಳೆ, ಅದರ ಕ್ವಾಲಿಟೀಸ್ ಬಗ್ಗೆ ಹೇಳ್ತಾರೆ. ಯಾವುದಾದ್ರು 2 ಕ್ವಾಲಿಟೀಸ್ ಬಗ್ಗೆ ಹೇಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವಳು ಕತ್ಲೆನ ಏನಂತ ಕರೀತಾಳೆ? ಜೆಂಟಲ್ ಮತ್ತು ಬ್ಲ್ಯಾಕ್ ಬ್ರೋಡ್ ನೈಟ್ ಅಂತ ಕರೀತಾಳೆ. ತಾವಿಷ್ಟು ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಸಿ ಕಾಲ್ಸ್ ನೈಟ್ ಜೆಂಟಲ್ ಆ್ಯಂಡ್ ಬ್ಲ್ಯಾಕ್ ಬ್ರೋಡ್ ನೈಟ್ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಡಸ್ ಜೂಲಿಯಟ್ಸ್ ವ್ಯೂ ಆಫ್ ರೋಮಿಯೋ ರಿಫ್ಲೆಕ್ಟ್ಸ್ ಹರ್ ಡೀಪ್ ಲವ್ ಫಾರ್ ಹಿಮ್. ಯಾವ ಮಾತುಗಳಿಂದ, ಯಾವ ಡೈಲಾಗಿಂದ ಜೂಲಿಯಟ್ಸ್ಗೆ ರೋಮಿಯೋ ಬಗ್ಗೆ ಇರ್ತಕ್ಕಂಥ ಪ್ರೀತಿ ತುಂಬ ಗಾಢವಾಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಪ್ರಶ್ನೆ ಈ ಥರ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ತಾವೇನು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇದಕ್ಕೆ ಆನ್ಸರ್ ತುಂಬ ಈಸಿ. ಜೂಲಿಯಟ್ ವಿಶಸ್ ನೈಟ್ ಟು ಕಟ್ ರೋಮಿಯೋ ಇಂಟು ಲಿಟಲ್ ಸ್ಟಾರ್ಸ್. ಅವ್ನು ಸತ್ತೋದ್ಮೇಲೆ ಅವ್ನು ನಕ್ಷತ್ರವಾಗಿ ಮಾಡಿ ಅಂತ ಹೇಳ್ತಾಳೆ. ಆ್ಯಂಡ್ ಡೆಕೋರೇಟ್ ದ ಸ್ಕೈ ಬ್ಯೂಟಿಫುಲ್ಲಿ, ಈ ಥರನೂ ಬರಿಬೋದು. ಟು ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್ ಅಂತ ಆ ಥರನಾದರೂ ಬರ್ಕೊಳ್ಳಿ. ಅವಾಗೇನಾಗುತ್ತೆ? ದ ಎಂಟೈರ್ ವರ್ಲ್ಡ್ ಫಾಲ್ ಇನ್ ಲವ್ ವಿತ್ ನೈಟ್. ಯಾವಾಗ ರಾತ್ರಿನೇ ಜನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಾಗಿ ರೋಮಿಯೋ ಇಮ್ಮಾರ್ಟಲೈಸ್ಡ್ ಆಗಿರಬೇಕು ಅಂತ ಬಯಸ್ತಾಳಲ್ಲ, ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಅವಳ ಪ್ರೀತಿ ತುಂಬ ಗಾಢವಾಗಿತ್ತು ಅನ್ನೋದನ್ನು ನಾವು ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಡು ಬೋತ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಕನೆಕ್ಟ್ ಲೈಟ್ ಆ್ಯಂಡ್ ಡಾರ್ಕ್ನೆಸ್ ಟು ದರ್ ಎಮೋಷನ್ಸ್. ಇಡೀ ಪೋಯಮಲ್ಲಿ ಲೈಟು ಡಾರ್ಕ್ನೆಸ್ ಬಗ್ಗೆನೇ ಅವ್ರ ಎಮೋಷನ್ಸ್ಗಳನ್ನ ಕನೆಕ್ಟ್ ಮಾಡ್ತಾ ಹೋಗ್ತಾ ಇರ್ತಾನೆ ವಿಲಿಯಮ್ ಶೇಕ್ಸ್ಪಿಯರ್. ಇಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯಟ್ ಹೇಗೆ ಹೇಳ್ತಾರೆ ತಮ್ಮ ಎಮೋಷನ್ಸ್ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ತುಂಬ ಈಸಿಯಾಗಿ ಬರಿಬೋದು. ರೋಮಿಯೋ ಸೀಸ್ ಜೂಲಿಯಟ್ ಆಸ್ ಎ ಬ್ರೈಟ್ ಲೈಟ್ ಇನ್ ದ ಡಾರ್ಕ್ನೆಸ್. ಕತ್ಲೆನಲ್ಲಿ ಇರ್ತಕ್ಕಂಥ ಬ್ರೈಟ್ ಲೈಟ್ ಅಂತ ಅನ್ಕೋತಾನೆ ಅಲ್ವಾ. ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೌಸ್ ಅನ್ನುವಾಗ ನಮ್ಗೆ ಇದು ಗೊತ್ತಾಗುತ್ತೆ. ವೈಲ್ ಜೂಲಿಯಟ್ಸ್ ವ್ಯೂ ರೋಮಿಯೋ ಆಸ್ ದ ಡೇ ಇನ್ ನೈಟ್. ರೋಮಿಯೋ ಬಂದುಬಿಟ್ರೆ ಕತ್ಲೆನಲ್ಲಿ ಹಗಲು ಬಂದಂಗೆ ಆಗುತ್ತೆ ಅಂತಳಲ್ವಾ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಶೋಯಿಂಗ್ ದ್ಯಾಟ್ ಲೈಫ್ ರೆಪ್ರೆಸೆಂಟ್ಸ್ ದೇರ್ ಲವ್ ಆ್ಯಂಡ್ ಹೋಪ್. ಇಲ್ಲಿ ಬೆಳಕು ಬ್ರೈಟ್ನೆಸ್ ಅನ್ನುವಂಥದ್ದು ಅವ್ರ ಪ್ರೀತಿನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ತಾವು ಬರಿಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು. ವೈ ವಿಲ್ ದ ಪೀಪಲ್ ಸ್ಟಾಪ್ ಪೇಯಿಂಗ್ ಅಟೆನ್ಷನ್ ಟು ದ ಸನ್.
ಇದು ಆಲ್ರೆಡಿ ಬಂದಿತ್ತು, ಬಟ್ ಡಿಫ್ರೆಂಟಾಗಿ ಕೇಳಿದ್ದಾರೆ ಇಲ್ಲಿ. ಯಾಕೆ ಜನ ಸೂರ್ಯನ ಇಷ್ಟಪಡೋದನ್ನ ಸ್ಟಾಪ್ ಮಾಡಿಬಿಡ್ತಾರೆ ಅಂತ ಕೂಡ ಕೇಳ್ಬೋದು. ಅದಕ್ಕೆ ಆನ್ಸರ್ ತಮಗೆ ಗೊತ್ತಿರ್ತದೆ. ಸೊ ಹೇಗೆ ಬರೀತೀರಾ? ವೆನ್ ರೋಮಿಯೋ ಬಿ ಕಟ್ ಇನ್ ಟು ಲಿಟಲ್ ಸ್ಟಾರ್ಸ್ ಟು ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್ ದಟ್ ದ ವರ್ಲ್ಡ್ ವಿಲ್ ಸ್ಟಾಪ್ ಪೇಯಿಂಗ್ ಅಟೆನ್ಷನ್ ಟು ದ ಸನ್ ಅಂತ ಬರೆದ್ಬಿಟ್ರೆ ಸಾಕು. ಈ ರೀತಿಯಾಗಿ ರೋಮಿಯೋ ಆ್ಯಂಡ್ ಜೂಲಿಯೆಟ್ಟಿಂದ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ಬೋದು. ಇವಾಗ ಒಂದು ಪೋಯಮ್ಗೆ 3 ಮಾರ್ಕ್ಸ್ ಮಾತ್ರ ಅಲರ್ಟ್ ಆಗಿರೋದ್ರಿಂದ ರೋಮಿಯೋ ಆ್ಯಂಡ್ ಜೂಲಿಯೆಟ್ಗೆ ಕೂಡ 3 ಕ್ಲಾಸಸ್ ಮಾಡಬೇಕಂತ ಇದೆ. 3 ಮಾರ್ಕ್ಸ್ ಮಾತ್ರ ಅಲರ್ಟ್ ಆಗಿದೆ. 3 ಮಾರ್ಕ್ಸ್ ಕ್ವಶನ್ಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು? ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿ, ಒಂದು 2 ಮಾರ್ಕ್ಸ್ ಕ್ವಶನನ್ನು ಕೇಳಿಬಿಡ್ಬೋದು. ಬಟ್ ಸಮ್ ಟೈಮ್ ಏನಾಗುತ್ತೆ ಅಂದರೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿಬಿಟ್ಟು ಏನು ಮಾಡ್ತಾರೆ, 2 ಮಾರ್ಕ್ಸ್ ಕ್ವಶನ್ ಯಾವುದನ್ನು ಕೇಳೋಕೆ ಹೋಗಲ್ಲ, 3 ಮಾರ್ಕ್ಸ್ ಕ್ವಶನನ್ನು ಕೂಡ ಕೇಳಿಬಿಡ್ತಾರೆ. ಹಾಗಾದರೆ 3 ಮಾರ್ಕ್ಸ್ ಕ್ವಶನ್ಸ್ಗಳು ಈ ಪೋಯಮಿಂದ ಯಾವ ರೀತಿಯ ಕ್ವಶನ್ಗಳನ್ನ ಕೇಳ್ಬೋದು, ಅದಕ್ಕೆ ಹೇಗೆ ಆನ್ಸರ್ ಮಾಡ್ಬೋದು ಅನ್ನೋದನ್ನು ಕೂಡ ಸ್ವಲ್ಪ ಇಲ್ಲಿ ನೋಡ್ಕೊಂಡ್ಬಿಡೋಣ. ಈ 3 ಮಾರ್ಕ್ಸ್ ಕ್ವಶನ್ಗಳಿಗೆ ಆನ್ಸರ್ ಬರೋದಕ್ಕಿಂತ ಮುಂಚೆ 3 ಮಾರ್ಕ್ಸ್ ಇರ್ಬೋದು ಅಥವಾ 4 ಮಾರ್ಕ್ಸ್ ಕ್ವಶನ್ಗಳಿಗೆ ತಮಗೆ ಆನ್ಸರ್ ಸ್ವಲ್ಪ ಇದೆ, ಸ್ವಲ್ಪ ಜಾಸ್ತಿ ಬರಿಬೇಕು ಅಂತ ಅನಿಸಿದರೆ ಎಲ್ಲ ಆನ್ಸರ್ಗಳಿಗೂ ಕೂಡ ತಾವು ಇಂಟ್ರೊಡಕ್ಷನ್ನ ಬರೀತಿಲ್ಲ. ಇಲ್ಲಿ ಕೆಲವೊಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಇದನ್ನು ನೆನ್ಪಿಟ್ಕೊಂಬಿಡಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಚಿಕ್ಕದಾಗಿತ್ತು ಅಂದರೆ ಇದನ್ನು ತಾವು ಸ್ಟಾರ್ಟಿಂಗಲ್ಲಿ ಬರೆದ್ಬಿಟ್ರೆ ಸಾಕು, ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಹೇಗೆ ಇಂಟ್ರೊಡಕ್ಷನ್ ಬರಿಬೋದು ನೋಡಿ. ವಿಲಿಯಂ ಶೇಕ್ಸ್ಪಿಯರ್ ಈಸ್ ನೋನ್ ಫಾರ್ ಹಿಸ್ ಡೆಪ್ತ್ ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ಹಿಸ್ ವರ್ಕ್ಸ್. In Romeo and Juliet, through the characters of Romeo and Juliet, we come to know how effectively similes are used to express intense feelings ಅಂತ ಬರೆದ್ಬಿಟ್ಟು ತಾವು ಮುಂದಿನ ಆನ್ಸರ್ ಬರ್ಕೊಂಡಾಗಿ. ಅದು ಯಾವುದೋ ಕ್ವಶನ್ ಹೇಳಿ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ಗೆ ತಮಗೆ ಜಾಸ್ತಿ ಆನ್ಸರ್ ಬರೀಬೇಕು ಅಂತ ಅನಿಸಿದಾಗ ಈ ಥರ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಅಥವಾ ಶೇಕ್ಸ್ಪಿಯರ್ ಕ್ಯಾರೆಕ್ಟರ್ಸ್ ಆರ್ ಟೈಮ್ಲೆಸ್ ಆ್ಯಂಡ್ ಹಿಸ್ ವರ್ಕ್ಸ್ ಆರ್ ಯೂನಿವರ್ಸಲ್ ಇನ್ ಅಪೀಲ್. The English language and literature continue to grow mightier in his legacy. This element is manifested in Romeo and Juliet. ಇಷ್ಟು ಬರೆದು ನೆಕ್ಸ್ಟ್ ನೀವು ಆನ್ಸರ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ನಿಮ್ಗೆ ಜಾಸ್ತಿ ಅನಿಸುತ್ತೆ, ತಾವು ಆ ಥರ ಬೇಕಾದ್ರೂ ಬರಿಬೋದು. ಹಾಗಾದರೆ 3 ಮಾರ್ಕ್ಸ್ ಕ್ವಶನನ್ನು ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಈಸ್ ರೋಮಿಯೋ ಮೆಸ್ಮರೈಸ್ಡ್ ಬೈ ದ ಬ್ಯೂಟಿ ಆಫ್ ಜೂಲಿಯೆಟ್ ಅಂತ ಕೇಳ್ಬೋದು. ಅಥವಾ ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಕೇಳ್ಬೋದು. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ಸ್ ಫ್ಲಾಲೆಸ್ ಬ್ಯೂಟಿ ಅಂತ ಕೇಳ್ತಾರೆ. ಅಥವಾ ರೋಮಿಯೋಸ್ ಅಪ್ರಿಷಿಯೇಷನ್ ಆಫ್ ಜೂಲಿಯೆಟ್ಸ್ ಬ್ಯೂಟಿ ಈಸ್ ಎಕ್ಸ್ಪ್ರೆಸ್ಡ್ ಥ್ರೂ ಇಮೇಜಸ್, ಎಕ್ಸ್ಪ್ಲೇನ್ ಅಂತ ಕೇಳ್ಬೋದು. ವಾಟ್ ಸಿಮಿಲೀಸ್ ಡಸ್ ರೋಮಿಯೋ ಯೂಸ್ ಟು ಕನ್ವೆ ಜೂಲಿಯೆಟ್ಸ್ ಬ್ಯೂಟಿ ಟು ವಾಟ್ ಎಫೆಕ್ಟ್ ಅಂತ ಕೇಳ್ತಾರೆ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ತುಂಬ ಬೇರೆ ಬೇರೆ ಆಗಿರ್ಬೋದು, ಬಟ್ ಇದೆಲ್ಲದಕ್ಕೂ ಕೂಡ ಆನ್ಸರ್ ಒಂದೇನೆ. ಪೋಯಮಿಂದ ಬರ್ತಕ್ಕಂಥ ಲಾಂಗ್ ಕ್ವಶನ್ಗಳಿಗೆ ಆನ್ಸರ್ ಮಾಡೋದು ತುಂಬ ಈಸಿ. ಸಮರಿನ ತಾವು ಕಲ್ಕೊಂಡ್ಬಿಟ್ಟಿದ್ರೆ ಅವ್ರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಅಲ್ಲಿ ರೋಮಿಯೋಸ್ ಡೈಲಾಗ್ ಇದೆಯಲ್ಲ ಅದರ ಬಗ್ಗೆ ಕೇಳ್ತಾ ಇದ್ದಾರೆ. ರೋಮಿಯೋ ಜೂಲಿಯೆಟ್ನ ಸೌಂದರ್ಯವನ್ನು ಹೇಗೆ ವರ್ಣನೆ ಮಾಡ್ತಾನೆ ಅಂತ ಬರಿಬೇಕಷ್ಟೇ. ಕ್ವಶನ್ ಡಿಫ್ರೆಂಟಾಗಿ ಕೇಳಿದರೆ ಅಂತ ಹೇಳ್ಬಿಟ್ಟು ತಾವು ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ, ಆನ್ಸರ್ ಒಂದೇ ಇರ್ತದೆ. ಇದಕ್ಕೆ ಆನ್ಸರ್ ತಮಗೆ ಗೊತ್ತು ಅಂತ ಅನ್ಕೋತೀನಿ, ಬಟ್ ಆದರೂ ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ. ರೋಮಿಯೋ ಇನ್ ಇಸ್ ಸ್ಪೀಚ್ ಯೂಸಸ್ 2 ಸಿಮಿಲೀಸ್ ಟು ಡಿಸ್ಕ್ರೈಬ್ ಬ್ಯೂಟಿ ಆಫ್ ಜೂಲಿಯೆಟ್. ಮುಖ್ಯವಾಗಿ ಇಲ್ಲಿ 2 ಸಿಮಿಲಿಗಳನ್ನು ಅವನು ಬಳಸ್ತಾನೆ. The first simile compares her beauty to a rich jewel worn by a Ethiopian. ಆ ಬ್ಲ್ಯಾಕ್ ವುಮೆನ್ ಕಿವಿಲಿರ್ತಕ್ಕಂಥ ಆರ್ನಮೆಂಟ್ ಇರ್ತದೆ ಅದಕ್ಕೆ ಹೋಲಿಸ್ತಾನೆ. ದ ಕಂಪ್ಯಾರಿಸನ್ ಹಿಯರ್ ಈಸ್ ಸೋ ಎಫೆಕ್ಟಿವ್ ದ್ಯಾಟ್ ದ ಜ್ಯುವೆಲ್ ಶೈನ್ಸ್ ಬ್ರೈಟರ್ ಎಗ್ನೆಸ್ಟ್ ದ ಡಾರ್ಕ್ ಸ್ಕಿನ್ ಬ್ಯಾಕ್ ಗ್ರೌಂಡ್. ಇಲ್ಲಿ ಡಾರ್ಕ್ ಮತ್ತು ಬ್ರೈಟ್ನೆಸ್ ಬಗ್ಗೆನೇ ಇರ್ತದೆ. ಆ ಹೆಣ್ಮಗಳು ಕಪ್ಪಾಗಿರೋದ್ರಿಂದ ಅವಳ ಕಿವಿನಲ್ಲಿರ್ತಕ್ಕಂಥ ಒಡೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ, ಬ್ಯಾಕ್ ಗ್ರೌಂಡ್ ಡಾರ್ಕ್ ಆಗಿರೋದ್ರಿಂದ ಅದು ಕಾಣಿಸುತ್ತೆ ಹಾಗೆ. Such a beauty is very expensive, rare to be seen on earth. ಆ ರೀತಿಯಾಗಿರ್ತಕ್ಕಂಥ ಸೌಂದರ್ಯಗಳು ಭೂಮಿ ಮೇಲೆ ಕಾಣೋದೇ ಇಲ್ಲ, ಸ್ವರ್ಗದಲ್ಲಿ ಮಾತ್ರ ಇರ್ತವೆ ಅಂತ ಅನ್ಕೋತಾನೆ. ದ ಸೆಕೆಂಡ್ ಸಿಮಿಲಿ ಈಸ್ ಯೂಸ್ ಟು ಕಂಪೇರ್ ಜೂಲಿಯೆಟ್ಸ್ ಬ್ಯೂಟಿ ಟು ಎ ಸ್ನೋವಿ ಡವ್ ವಿಚ್ ಸ್ಟ್ಯಾಂಡ್ಸ್ ಔಟ್ ಆಸ್ ಟ್ರೂಪ್ಸ್ ವಿತ್ ಕ್ರೌಸ್, ರೆಫರಿಂಗ್ ಟು ದ ಅದರ್ ಕಂಪೇನಿಯನ್ಸ್ ಅಲ್ವಾ. ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೌ ಅಂತ ಹೇಳ್ತಾನೆ ನೋಡಿ. ಅದನ್ನೇ ಅಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಪಾಯಿಂಟ್ಸನ್ನು ಕೊಟ್ಟಿದ್ದಲ್ಲ ಅದನ್ನೇ ಇಲ್ಲಿ ಸೆಂಟೆನ್ಸಲ್ಲಿ ಬರ್ಕೊಂಡು ಹೋಗಿದೆ ಅಷ್ಟೇ. ದೇ ಆರ್ ಔಟ್ ಶೋನ್ ಬೈ ಹರ್ ಹೆವೆನ್ಲಿ ಬ್ಯೂಟಿ. ಅವಳು ಎಷ್ಟು ಬ್ಯೂಟಿಫುಲ್ ಆಗಿದ್ಲು, ಎಷ್ಟು ಹೊಳಿತಾ ಇದ್ಲು ಅಂತಂದರೆ ಆ ಬೇರೆ ಹುಡುಗಿರೆಲ್ಲ ಹೊಳಿತಾನೆ ಇರಲಿಲ್ಲ, ಡಲ್ ಆಗಿ ಹೋಗ್ಬಿಟ್ಟಿದ್ದು ಅವ್ರ ಸೌಂದರ್ಯ ಅಂತ ಹೇಳ್ತಾನೆ. ವೆನ್ ದ ಡ್ಯಾನ್ಸ್ ಈಸ್ ಓವರ್ ಹಿ ವಿಶಸ್ ಟು ಟಚ್ ಹರ್ ಹ್ಯಾಂಡ್ ಟು ಮೇಕ್ ಹಿಸ್ ರೂಡ್ ಹ್ಯಾಂಡ್ ಬ್ಲೆಸ್ಡ್. ಹಿ ಫೀಲ್ಸ್ ದಟ್ ಹಿ ಹ್ಯಾಡ್ ನೆವರ್ ಸೀನ್ ಸಚ್ ಟ್ರೂ ಬ್ಯೂಟಿ ಬಿಫೋರ್ ದಟ್ ನೈಟ್. ದಿಸ್ ಇಸ್ ಹೌ ರೋಮಿಯೋ ಕನ್ವೇಸ್ ಜೂಲಿಯೆಟ್ಸ್ ಬ್ಯೂಟಿ. ಇಷ್ಟನ್ನು ತಾವು ರೆಡಿ ಮಾಡ್ಕೊಂಬಿಡಿ. ತಾವು ಅರ್ಥ ಮಾಡ್ಕೊಂಡು ಬರೆಯೋರಿಗೆ ಏನು ಸಮಸ್ಯೆ ಆಗಲ್ಲ. ಕೆಲವೊಂದು ಸರಿ ಪಾಸಿಂಗ್ ಪ್ಯಾಕೇಜ್ ಅವರು ಇರ್ತವೆ, ಹೇಗೆ ಬರೀಬೇಕು ಸರ್, ತಾವು ಇದನ್ನು ರೆಡಿ ಮಾಡಿಕೊಂಡು ರೋಮಿಯೋ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಇಷ್ಟು ಬರೆದ್ರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಡಸ್ ರೋಮಿಯೋ ಎಕ್ಸ್ಪ್ರೆಸ್ ಹಿಸ್ ಇಂಟೆನ್ಸ್ ಫೀಲಿಂಗ್ ಆಫ್ಟರ್ ಕಂಪ್ಲೀಷನ್ ಆಫ್ ಡ್ಯಾನ್ಸ್. ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ಲು, ಇವನು ನೋಡಿದ್ದ, ತುಂಬ ಇಷ್ಟಪಟ್ಟಿದ್ದ, ಮನಸ್ಸಲ್ಲೇ ಏನೋ ಅಂದ್ಕೋತಾ ಇದ್ದ. ಡ್ಯಾನ್ಸ್ ಎಲ್ಲ ಮುಗಿದಾದ್ಮೇಲೆ ತನ್ನ ಫೀಲಿಂಗ್ಸನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ಕೋತಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಲ್ರೆಡಿ ಹೇಳಿರ್ತಕ್ಕಂಥ ಆನ್ಸರ್ಲಿ ಇದಕ್ಕೂ ಇದೆ, ಸ್ವಲ್ಪ ಡಿಫ್ರೆಂಟಾಗಿ ಬರಿಬೇಕಂದ್ರೆ ತಾವು ಈ ರೀತಿಯಾಗಿ ಬರಿಬೋದು. ಇಂಟ್ರೊಡಕ್ಷನ್ ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಬರ್ಕೊಂಬಿಡಿ. ಆಮೇಲೆ ಏನು ಬರಿಬೋದು, ರೋಮಿಯೋ ಈಸ್ ಟ್ರೂಲಿ ಫ್ಯಾಸಿನೇಟೆಡ್ ಬೈ ಹರ್ ರೇರ್ ಬ್ಯೂಟಿ ಆ್ಯಂಡ್ ಡಿಸೈಡ್ ಟು ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಆನ್ ದ ಡ್ಯಾನ್ಸ್ ಫ್ಲೋರ್.
ಅವಳೆಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾಳಲ್ಲ ಅದೇ ಜಾಗ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ. ವಿಚ್ ಸೀಮ್ಸ್ ಸ್ಯಾಕ್ರೆಡ್ ಸ್ಪಾಟ್ ಆಫ್ಟರ್ ದ ಡ್ಯಾನ್ಸ್. ಅವನಿಗೆ ಅದೇನೋ ಪವಿತ್ರವಾಗಿರ್ತಕ್ಕಂಥ ಜಾಗ ಅನಿಸ್ಬಿಡ್ತು. ದೋ ಹಿ ಈಸ್ ಎ ಹ್ಯಾಂಡ್ಸಮ್ ಪ್ರಿನ್ಸ್ ಹಿಮ್ಸೆಲ್ಫ್. ಅವನು ಕೂಡ ನೋಡೋಕೆ ಚೆನ್ನಾಗೇನೆ ಇದ್ದ. ಹಿ ಫೀಲ್ಸ್ ಹಿಸ್ ರೂಡ್ ಹ್ಯಾಂಡ್ ಟು ಬಿ ಬ್ಲೆಸ್ಡ್ ಟಚಿಂಗ್ ಹರ್ ಸ್ಮೂತ್ ಆ್ಯಂಡ್ ಶೈನಿ ಹ್ಯಾಂಡ್. ನನ್ನ ಕೈ ತುಂಬ ರೂಡ್ ಆಗಿದ್ದಾವೆ, ರಫ್ ಆಗಿದ್ದಾವೆ, ಅಗ್ಲಿ ಆಗಿದ್ದಾವೆ. ಅಟ್ಲೀಸ್ಟ್ ಅವಳನ್ನು ಟಚ್ ಮಾಡಬೇಕು ಅಂತ ಅನ್ಕೋತಾನೆ. ಟಚ್ ಮಾಡೋದ್ರಿಂದ ಏನಾಗುತ್ತೆ, ಅವನ ರೂಡ್ ಹ್ಯಾಂಡ್ ಬ್ಲೆಸ್ಡ್ ಆಗ್ತವೆ. ಫೈನಲಿ ಹಿ ಸೆಲ್ಫ್ ಇಂಟ್ರಾಸ್ಪೆಕ್ಟ್ ಹಿಮ್ಸೆಲ್ಫ್ ಬೈ ಆಸ್ಕಿಂಗ್. ಕೊನೆಗೆ ತನಗೆ ತಾನೇ ಕೇಳ್ಕೊಳ್ತಾನೆ ವೆದರ್ ಹಿಸ್ ಹಾರ್ಟ್ ಲವ್ಡ್ ಎನಿಬಡಿ ಬಿಫೋರ್ ಆ್ಯಂಡ್ ಕ್ಲಾರಿಫೈಸ್ ದ್ಯಾಟ್ ದಿಸ್ ಈಸ್ ಹಿಸ್ ಫಸ್ಟ್ ಟ್ರೂ ಲವ್ ವಿತ್ ಜೂಲಿಯೆಟ್ ಅಂತ ಅನ್ಕೋತಾನೆ. ಇದು ಆನ್ಸರ್ ಆಲ್ರೆಡಿ ತಮಗೆಲ್ಲ ಗೊತ್ತಿರುತ್ತೆ. ಸೊ ಈ ರೀತಿಯಾಗಿ ತಾವು ಬರಿಬೋದು. ಇಲ್ಲಿ ಮುಖ್ಯವಾಗಿ ಏನು ನೋಡಬೇಕು ಅಂದರೆ ಡ್ಯಾನ್ಸ್ ಎಲ್ಲ ಮುಗಿದು ಆದಮೇಲೆ ಅವನು ಏನು ಮಾಡಬೇಕು ಅಂತ ಅನ್ಕೋತಾನೆ ಅಥವಾ ತನ್ನ ಫೀಲಿಂಗ್ಸನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತಾನೆ ಅನ್ನೋದನ್ನು ಕೇಳಿರೋದ್ರಿಂದ ತಾವು ಈ ರೀತಿಯಾಗಿ ಬರಿಬೋದು. ಇನ್ನು ನೆಕ್ಸ್ಟ್ ಜೂಲಿಯೆಟ್ ಬಗ್ಗೆ ಕ್ವಶನ್ ಕೇಳ್ಬೋದು. ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಡಸ್ ಜೂಲಿಯೆಟ್ ಇಮ್ಮರ್ಟಲೈಸ್ ರೋಮಿಯೋ ಅಂತ ಕೇಳ್ಬೋದು. ಅಥವಾ ಇದೇ ಪ್ರಶ್ನೆ ಬೇರೆ ರೀತಿ ಕೇಳ್ಬೋದು. ಹೌ ಅಕಾರ್ಡಿಂಗ್ ಟು ಜೂಲಿಯೆಟ್ ವುಡ್ ರೋಮಿಯೋ ಬಿ ಇಮ್ಮರ್ಟಲೈಸ್ ಟು ದ ವರ್ಲ್ಡ್ ಅಂತ ಕೇಳ್ಬೋದು. ಅಥವಾ ವೆನ್ ಶಾಲ್ ಐ ಡೈ ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಲಿಟಲ್ ಸ್ಟಾರ್ಸ್ ಅಂತ ಹೇಳ್ತಾಳ. ವಾಟ್ ಡೂ ದೀಸ್ ವರ್ಡ್ಸ್ ಸಜೆಸ್ಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಕೇಳ್ಬೋದು. ಹೌ ಡಸ್ ಜೂಲಿಯೆಟ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್ ಫಾರ್ ರೋಮಿಯೋ ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಕೇಳ್ಬೋದು. ಪ್ರಶ್ನೆಗಳನ್ನ ಬೇರೆ ಬೇರೆ ಕೇಳಿದ್ದಾರೆ. ಬಟ್ ಅವಳು ಹೇಳ್ತಕ್ಕಂಥ ಡೈಲಾಗ್ ಏನಿದೆ ಅದರ ಸಮರಿ ಬರೆದ್ಬಿಟ್ರೆ ಸಾಕು, ಇದಕ್ಕೆ ಆನ್ಸರ್ ಆಗಿಬಿಡ್ತದೆ. ಹೇಗೆ ಬರಿಬೋದು ನೋಡಿ. ಜೂಲಿಯೆಟ್ ಈಸ್ ಫ್ಯಾಸಿನೇಟೆಡ್ ಬೈ ದ ಚಾರ್ಮಿಂಗ್ ಪರ್ಸನಾಲಿಟಿ ಆಫ್ ರೋಮಿಯೋ. ರೋಮಿಯೋ ಹೆಂಗೆ ಇವನ್ನ ನೋಡಿ ಅಟ್ರಾಕ್ಟ್ ಆಗಿದ್ದ, ಇವಳನ್ನ ನೋಡಿ, ಹಾಗೆ ಇವಳು ಕೂಡ ಅವನನ್ನು ನೋಡಿ ಅಟ್ರಾಕ್ಟ್ ಆಗ್ತಾಳೆ. ಸಿ ಕಂಪೇರ್ಸ್ ರೋಮಿಯೋ ಟು ಎ ಡೇ ಕಮಿಂಗ್ ಡ್ಯೂರಿಂಗ್ ನೈಟ್. ರಾತ್ರಿನಲ್ಲಿ ಹಗಲು ಬಂದಂಗೆ ಆಗುತ್ತೆ ಅವನು ಬಂದರೆ ಅಂತ ಅನ್ಕೋತಾಳೆ. ಹಿ ಈಸ್ ವೈಟರ್ ದ್ಯಾನ್ ದ ಸ್ನೋ ಆನ್ ದ ಬ್ಲ್ಯಾಕ್ ವಿಂಗ್ಸ್ ಆಫ್ ರವಿನ್ ಹಕ್ಕಿ ಮೇಲೆ, ಕಪ್ಗೆ ಇರ್ತಕ್ಕಂಥ ಹಕ್ಕಿ ರೆಕ್ಕೆ ಮೇಲೆ ಹಿಮ ಬಿದ್ದರೆ ಅದು ಹೆಂಗೆ ಎದ್ದು ಕಾಣಿಸುತ್ತೆ ಹಾಗೆ ಕಾಣ್ತಾನಂತವನು. ಸಿ ರಿಕ್ವೆಸ್ಟ್ ನೈಟ್ ಟು ಅರೈವ್. ಸೊ ರಾತ್ರಿಗೆ ಅವಳು ರಿಕ್ವೆಸ್ಟ್ ಮಾಡ್ಕೋತಾಳೆ ಅಲ್ವಾ, ಜೆಂಟಲ್ ನೈಟ್, ಬ್ಲ್ಯಾಕ್ ಬ್ರೋಡ್ ನೈಟ್, ಬೇಗ ಬಾ ಅಂತ ಹೇಳ್ತಾಳೆ. ಯಾಕೆ ಅಂದರೆ ಸೊ ದ್ಯಾಟ್ ಸಿ ಕ್ಯಾನ್ ಮೀಟ್ ಹರ್ ರೋಮಿಯೋ. ಅವ್ನು ರಾತ್ರಿನಲ್ಲೇ ಬಂದು ಭೇಟಿ ಆಗ್ತಾ ಇರೋದ್ರಿಂದ ರಾತ್ರಿ ಯಾವಾಗ ಆಗುತ್ತೋ ಬೇಗ ಬಾ ಅಂತ ರಾತ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಿರ್ತಾಳೆ. ಸಿ ಕಾಲ್ಸ್ ನೈಟ್ ಜೆಂಟಲ್ ಆ್ಯಂಡ್ ಸ್ವೀಟ್ ಅಲ್ವಾ. ಕತ್ಲೆಗೆ ಅವಳು ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾಳೆ ಜೆಂಟಲ್ ನೈಟ್, ಬ್ಲ್ಯಾಕ್ ಬ್ರೋಡ್ ನೈಟ್ ಅಂತ. ಫಾರ್ ಇಟ್ ಬ್ರಿಂಗ್ಸ್ ಚಾರ್ಮಿಂಗ್ ರೋಮಿಯೋ ಟು ಹರ್. ರೋಮಿಯೋನ ಕರ್ಕೊಂಡು ಬರ್ತದೆ. ಕತ್ಲೆ ಕರ್ಕೊಂಬರಲ್ಲ, ಕತ್ಲೆ ಆದರೆ ರೋಮಿಯೋ ಬರ್ತಾನೆ. ಅದಕ್ಕೆ ಬೇಗ ಬಾ ಅಂತ ಹೇಳೋದಕ್ಕೆ ಕತ್ಲೆಗೆ ವರ್ಣನೆ ಮಾಡ್ತಾ ಇದ್ದಾಳೆ. ಜೂಲಿಯೆಟ್ ಈಸ್ ಸೋ ಮಚ್ ಚಾರ್ಮ್ಡ್ ಬೈ ಹಿಮ್ ದಟ್ ಸಪೋಸಿಂಗ್ ಸಿ ಡೈಸ್ ವಿತೌಟ್ ಹಿಮ್. ಏನಾದರೂ ಅವ್ನು ಬರಲಿಲ್ಲ, ಅವ್ನು ಬರೋಕ್ಕಿಂತ ಮುಂಚೆ ನಾನೇ ಸತ್ತೋಗ್ಬಿಟ್ರೆ ಏನು ಮಾಡು ಅಂತ ಹೇಳ್ತಾಳೆ. ಸಿ ವಿಶಸ್ ನೈಟ್ ಟು ಕಟ್ ರೋಮಿಯೋ ಇಂಟು ಲಿಟಲ್ ಸ್ಟಾರ್ಸ್. ರೋಮಿಯೋನ ತಗೊಂಡೋಗಿ ಆಕಾಶದಲ್ಲಿ ನಕ್ಷತ್ರವಾಗಿ ಮಾಡಿಬಿಡು. ಆ್ಯಂಡ್ ಡೆಕೋರೇಟ್ ದ ಸ್ಕೈ ಬ್ಯೂಟಿಫುಲಿ. ಆ ಆಕಾಶವನ್ನು ಫೇಸ್ ಆಫ್ ಹೆವೆನ್ ಅಂತ ಹೇಳ್ತಾರೆ, ಅದು ಸುಂದರವಾಗಿ ಕಾಣಿಸುತ್ತೆ. ಪೀಪಲ್ ವಿಲ್ ದೆನ್ ಫಾಲ್ ಇನ್ ಲವ್ ವಿತ್ ದ ಸ್ಟಾರ್ ಲಿಟ್ ಹೆವೆನ್ಸ್ ಆಫ್ ದ ನೈಟ್ ಆ್ಯಂಡ್ ಪೇ ನೋ ಅಟೆನ್ಷನ್ ಟು ದ ಸನ್. ದಸ್ ರೋಮಿಯೋ ವುಡ್ ಬಿ ಇಮ್ಮರ್ಟಲೈಸ್ಡ್. ಅವಳು ಸತ್ತೋದ ಮೇಲೆ ಆಕಾಶದಲ್ಲಿ ರೋಮಿಯೋನ ತಗೊಂಡೋಗಿ ನಕ್ಷತ್ರ ಮಾಡಿಬಿಟ್ರೆ ಏನಾಗುತ್ತೆ, ಆಕಾಶ ಇನ್ನೂ ಸುಂದರವಾಗಿ ಕಾಣಿಸುತ್ತೆ. ಅವಾಗ ಜನ ಎಲ್ಲ ಹಗಲಿಗಿಂತ ರಾತ್ರಿನೇ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಅವಳ ಪ್ರೀತಿ ಶಾಶ್ವತವಾಗಿ ಭೂಮಿ ಮೇಲೆ ಇರಬೇಕು ಅಂತ ಅವಳು ಅಂದ್ಕೋತಾಳೆ. ಇನ್ನೊಂದು ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ. ಬಿಟ್ವೀನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಹೂಸ್ ಲವ್ ಡೂ ಯು ಥಿಂಕ್ ಈಸ್ ಮೋರ್ ಪ್ಯಾಸಿನೇಟ್ ಆ್ಯಂಡ್ ಇಂಟೆನ್ಸ್. ಇಲ್ಲಿ ಡೂ ಯು ಥಿಂಕ್ ಅಂತ ಇದೆ. ಸ್ವಲ್ಪ ಇದು ಅನಾಲಿಟಿಕಲ್ ಆಗಿ ಕ್ವಶನ್ ಆಗಿರೋದ್ರಿಂದ 3 ಮಾರ್ಕ್ಸ್ ಇದನ್ನು ಕೇಳ್ತಕ್ಕಂಥ ಚಾನ್ಸಸ್ ಕಡಿಮೆ ಇದೆ. 4 ಮಾರ್ಕ್ಸ್ಗೆ ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಆದರೂ ಕೂಡ ಕೇಳಿದ್ರು ನಾವು ರೆಡಿ ಆಗಿ ಬಂದುಬಿಟ್ರೆ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ರೋಮಿಯೋ ಮತ್ತು ಜೂಲಿಯೆಟ್ ಇಬ್ಬರು ಪ್ರೀತಿನಲ್ಲಿ ಯಾರ ಪ್ರೀತಿ ತಮಗೆ ಅಷ್ಟೊಂದು ಗಾಢವಾಗಿತ್ತು ಅಂತ ಅನಿಸುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತಮಗೆ ಆಲ್ರೆಡಿ ಗೊತ್ತು, ಜೂಲಿಯೆಟ್ಸ್ ಲವ್ ಈಸ್ ಅನ್ಡೌಟೆಡ್ಲಿ ಮೋರ್ ಇಂಟೆನ್ಸ್ ಫಾರ್ ಫಾಲೋಯಿಂಗ್ ರೀಸನ್ಸ್. ಈ ಜೂಲಿಯೆಟ್ ಪ್ರೀತಿ ರೋಮಿಯೋಗಿಂತ ಗಾಢವಾಗಿತ್ತು. ಯಾಕೆ ಅಂತ ಕೆಲವೊಂದು ರೀಸನ್ಸ್ ಕೊಡ್ಬೋದು ನಾವು. ಫಾರ್ ರೋಮಿಯೋಗೆ ಏನಾಗಿತ್ತು, ರೋಸಲಿನ್ ವಾಸ್ ಇಸ್ ಫಸ್ಟ್ ಲವ್. ಈ ಜೂಲಿಯೆಟ್ ನೋಡೋಕ್ಕಿಂತ ರೋಸಲಿನ್ ಅವನು ಇಷ್ಟಪಡ್ತಾ ಇದ್ದ. ಬಿಫೋರ್ ಹಿ ಸಾ ಜೂಲಿಯೆಟ್ ಆನ್ ದ ಡ್ಯಾನ್ಸ್ ಫ್ಲೋರ್ ಎಟ್ ದ ಸಫರ್. ಆ ಪಾರ್ಟಿಗೆ ಹೋದಾಗ ಜೂಲಿಯೆಟ್ನ ನೋಡಿದಾಗ ಅವಳನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅದಕ್ಕಿಂತ ಮುಂಚೆ ರೋಸಲಿನನ್ನು ಅವನು ಇಷ್ಟಪಡ್ತಾ ಇದ್ದ. ವೇರ್ ಆಸ್ ಜೂಲಿಯೆಟ್ ಫೆಲ್ಟ್ ಪ್ರೊಡಿಜಿಯಸ್ ಬರ್ತ್ ಆಫ್ ಲವ್ ಫಾರ್ ಎ ಮ್ಯಾನ್ whom she saw for the first time. ಬಟ್ ಜೂಲಿಯೆಟ್ ಮುಂಚೆ ಯಾರನ್ನೂ ಇಷ್ಟಪಡ್ತಾಳೆ. ಫಸ್ಟ್ ಟೈಮ್ ರೋಮಿಯೋನ ನೋಡಿದ ತಕ್ಷಣ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ ಹರ್ ಸಾಲಿಲಾಕಿ, ಏಕಾಂತದಲ್ಲಿ ತನ್ನ ಒಂದು ಡೈಲಾಗನ್ನು ಹೇಳ್ತಾಳಲ್ಲ, ಸಿ ಅಡ್ಮೈರ್ಸ್ ದ ಯಂಗ್ ಚಾರ್ಮಿಂಗ್ ರೋಮಿಯೋ ಥ್ರೂ ಸ್ಟ್ರೈಕಿಂಗ್ ಕಂಪ್ಯಾರಿಸನ್ಸ್ ಅಲ್ವಾ. ತುಂಬ ವರ್ಣನೆ ಮಾಡ್ತಾಳೆ, ಅವನ ಸೌಂದರ್ಯ ಹೇಗಿತ್ತು, ಅವನ ಚಾರ್ಮ್ ಹೇಗಿತ್ತು ಅನ್ನೋದೆಲ್ಲ ಹೇಳ್ಕೊಂಡು ಹೋಗ್ತಾಳೆ. ಸಿ ಇನ್ವೈಟ್ಸ್ ನೈಟ್ ಆ್ಯಂಡ್ ರೋಮಿಯೋ. ರಾತ್ರಿ ಬರಲಿ, ಬೇಗ ಬರಲಿ, ರಾತ್ರಿ ಬಂದುಬಿಟ್ರೆ ರೋಮಿಯೋ ಬರ್ತಾನೆ ಅಂತೆಲ್ಲ ಹೇಳ್ತಾಳೆ. ಫಾರ್ ಹೀ ಈಸ್ ಲೈಕ್ ಡೇ ಇನ್ ನೈಟ್. ಅವನು ಬಂದರೆ ರಾತ್ರಿ ಹೊತ್ತಲ್ಲಿ ಹಗಲು ಬಂದಂಗೆ ಅನಿಸ್ತಾ ಇತ್ತು ಅವಳಿಗೆ. ಹೀ ಸೀಮ್ಸ್ ಟು ರೈಡ್ ದ ವಿಂಗ್ಸ್ ಆಫ್ ನೈಟ್. ರವಿನ್ ಹಕ್ಕಿ ರೆಕ್ಕೆ ಮೇಲೆ ಬಿದ್ದಿರ್ತಕ್ಕಂಥ ಹಿಮದ ಥರ ಕತ್ಲೆನಲ್ಲಿ ಇವನು ಬಂದರೆ ಅಷ್ಟೊಂದು ಬ್ರೈಟ್ನೆಸ್ ಬಂದಂಗೆ ಅನಿಸ್ತಾ ಇತ್ತು. ಹಿ ಲುಕ್ಸ್ ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ಎ ರವಿನ್ಸ್ ಬ್ಯಾಕ್.
Juliet wishes Romeo to be cut into little stars to make the face of heaven so fine, so people will fall in love with night and pay no attention to the sun. These words of Juliet show her intense love for Romeo ಅಂತ ಬರಿಬೋದು. ತಮಗೆ ಆನ್ಸರ್ ಗೊತ್ತಿರ್ತದೆ, ಬಟ್ ಜಸ್ಟ್ ಇಲ್ಲಿ ರಿವಿಷನ್ ಮಾಡ್ಕೊಂಡಿದ್ದಷ್ಟೇ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವು ರೋಮಿಯೋ ಆ್ಯಂಡ್ ಜೂಲಿಯೆಟ್ನಿಂದ ಮುಖ್ಯವಾಗಿ ಕೇಳ್ತಕ್ಕಂಥ 2 and 3 marks ಕ್ವಶನ್ಸ್ಗಳಾಗಿತ್ತು. ಈ ಪೋಯಮಿಂದ ಕೇಳ್ತಕ್ಕಂಥ ಕ್ವಶನ್ಗಳು ತುಂಬ ಈಸಿಯಾಗಿರ್ತವೆ. ತಾವು ಸಮರಿನ ನೋಡ್ಕೊಂಡ್ಬಿಟ್ರೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳಿಗೂ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ, ತಾವೆಲ್ಲ ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.